सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः सच्चिदानन्दमूर्तिवर्यं महामतिं वेदान्तसारज्ञं सद्गुरुं प्रणतोऽस्म्यहम् सदाहं सम्प्रदायज्ञं संयमेन्द्रं सदाश्रयं सद्गुरुं दच्चिदानन्दं समाश्रये श्री श्री दच्चिदानन्देन्द्र सरस्वती महासद्गुरुभ्यो नमः अधीहि भगवो ब्रह्म क्षता बहुस्यां प्रजायेति तदैक्षता बहुस्यां प्रजायेति तत्तेजो असृजता तत्तेज ऐक्षता बहुस्यां प्रजायेति तदपो असृजता तस्मात् क्वच शोचति स्वेदते वा पुरुषः तस्माद्यत्र क्वच शोचति स्वेदते वा पुरुषः चेतस एव तदध्यापो जायन्ते तदीक्षता बहुस्यां प्रजायेति तत्तेजो सृजता तत्तेज ऐक्षता बहुस्यां प्रजायेति तदपो सृजता तस्माद्यत्र क्वच शोचति स्वेदते वा पुरुषः तेजस एव तदध्यापो जायन्ते तत् ऐक्षता बहु स्यां प्रजायेति प्रजायेय इति तत् तेजः असृजत तत् तेजः ऐक्षता बहु स्यां प्रजायेय इति तत् अपः असृजत तस्मात् यत्र क्व च शोचति स्वेदते वै वा पुरुषः तेजसः एव तत् अधि आपः जायन्ते असृजत ऐक्यता ಏನು ರೂಪದಲ್ಲ ತೇಜೋ असृजत ಜಲ ಐಕ್ಯತಾ ಯಾವ ರೂಪದಲ್ಲ ಏನು ಗೊತ್ತಿಲ್ಲ ಐಕ್ಯತ ತತ್ವ ಯಾವುದೋ ಆ ಸತ್ತು ಐಕ್ಯತ ಅಂದ್ರೆ ಯೋಚನೆ ಮಾಡ್ತಂದ ಈಕ್ಷ ದರ್ಶನಿಗೆ ಲಂಗು ಈಕ್ಷತೆಗೆ ಐಕ್ಯತ ಲಂಗು ಈಗ ಆ ಬಂದ ಐ ಅದ ಈ ಆ ಹಂಗೈತೆ ಈಗ ಆ ಐ ಹೀಗೆ ಆ ಬಂದೆ ಯಾ ಬರ್ಬೇಕಲ್ಲ ಸಂಪ್ರದಾಯ ಆಗ ಈ ಬರುತ್ತೆ ಏಕ್ಷದ ಐ ಆ ಈ ಎ ಅಲ್ಲನ ಈ ಕ್ಷತ ಇರೋದು ಹಿಂದಕ್ಕೆ ಆ ಏಕೆ ಒದ್ದಿಗೊಂದು ಸೂತ್ರ ಇದೆ ಅಲ್ಲಿ ಐಕ್ಯತೆಗೆ ಇದು ಸತ್ತು ಯೋಚನೆ ಮಾಡಿದ್ವಿ ನಾನು ಬಹಳವಾಗುವೆನು ಅಂತ ಅಷ್ಟೇ ಅಲ್ಲ ಪ್ರಜಾಯೇಯ ಬಹಳವಾಗಿ ನಾನೇ ಹುಟ್ಟೋಗ್ತೀನಿ ಅಂತ ಸುಮ್ಮನೆ ಬಹಳ ಹುಟ್ಟೋದ್ರ ಮೂಲಕವಾಗಿ ತೋರಿಕೊಳ್ಳೋದ್ರ ಮೂಲಕವಾಗಿ ನಾನು ಬಹಳವಾಗುತ್ತೇನೆ ಅಂತ ಯೋಚನೆ ಮಾಡ್ತೀನಿ ಏನೇನ್ ಮಾಡ್ತದೋ ಅದು ತೇಜಸ್ಸು ಸೃಷ್ಟಿ ಮಾಡ್ತದೆ ಸತ್ತು ಆ ಸತ್ತು ತೇಜ ಅಸಿಯತೆ ಮತ್ತು ತೇಜ ಆ ತೇಜಸ್ಸು ಮತ್ತೆ ತೇಜರೂಪವಾದ ಸತ್ತು ಯೋಚನೆ ಮಾಡ್ತದೆ ಬಹಳವಾಗಿ ಆಗುತ್ತೇನೆ ಅಂತ ಅವುಗಳು ಅಪ್ಪ ಸೃಷ್ಟಿ ಮಾಡಿದ್ರು ಅದು ಸೃಷ್ಟಿ ಮಾಡ್ತು ತೇಜಸ್ಸು ಆ ತೇಜಸ್ಸು ಅಪ್ಪ ಸೃಷ್ಟಿ ಮಾಡ್ತು ಆದ್ರಿಂದ ಸೃಷ್ಟಿ ಮಾಡಿದ್ರು ತೇಜಸ್ಸಿಂದ ನೀರು ಬಂದಿದೆ ಅಂತ ಆದ್ರಿಂದ ಎತ್ತಕ್ಕೋಚ ಎಲ್ಲಾದ್ರೂ ಲೋಕದಲ್ಲಿ ಬಹಳ ಶೆಕೆ ಆಗಿದ್ರೆ ಸೇದಿತೇವ ಬೆವರ್ತಾನೆ ಸ್ವಚ್ಛತೆ ತುಂಬಾ ಶೆಕೆ ಆದಾಗ ಬೆವರ್ತಾನೆ ಪುರುಷ ತೇಜಸ್ಸೇವ ಆವಾಗ ತೇಜಸ್ಸಿನಿಂದಲೇ ನೀರುಗಳು ಹುಟ್ಟುತ್ತವೆ ಅದು ಗುರುತು ತುಂಬಾ ಶೆಕೆ ಆಗಿದೆ ಬೆವರು
ತತ್ಸತ್ ಐಕ್ಯತ ಈಕ್ಷಾಂ ದರ್ಶನಂ ಕೃತವತ್. ತತ್ ಐಕ್ಷತಾ ಈಕ್ಷಾನ್ ದರ್ಶನಂ ಕೃತವತ್. ಆ ಸತ್ತು ಐಕ್ಯ ಯೋಚನೆ ಮಾಡಿತು, ಈ ದರ್ಶನವನ್ನ ಮಾಡಿತು, ಕಂಡುಕೊಂಡಿತು, ಯೋಚನೆ ಮಾಡ್ತು, ಸೃಷ್ಟಿ ಮಾಡ್ತಿದೆ. ಅತಶ್ಚನ ಪ್ರಧಾನಂ ಸಾಂಖ್ಯ ಪರಿಕಲ್ಪಿತಂ ಜಗತ್ ಕಾರಣಂ. ಅದಶ್ಚನ ಪ್ರಧಾನಂ ಸಾಂಖ್ಯ ಪರಿಕಲ್ಪಿತಂ ಜಗತ್ ಕಾರಣಂ. ಯಾವಾಗ ಯೋಚನೆ ಮಾಡಿ ಸೃಷ್ಟಿ ಮಾಡ್ತು ಅಂತ ಹೇಳ್ತಾ ಇದೆ ಶ್ರುತಿ, ಯೋಚನೆ ಮಾಡೋದು ಚೇತನ, ಚೇತನ ಸೃಷ್ಟಿ ಮಾಡ್ತು ಅಂತ ಹೇಳಿದ್ರಿಂದ ಏನಾಯ್ತು, ಸಾಂಖ್ಯರು ಕಲ್ಪನೆ ಮಾಡಿದಾಗ ಪ್ರಧಾನ ಜಗತ್ ಕಾರಣ ಅಲ್ಲ ಅಂತ ಅರ್ಥಾದರ್ಥ. ವಾಕ್ಯ ಅದಲ್ಲ ಅಂತ ಹೇಳಿ ಬಂದಿಲ್ಲ. ವಾಕ್ಯ ಏನ್ ಹೇಳಿ ಬಂದಿದೆ, ಸತ್ ಸೃಷ್ಟಿ ಮಾಡ್ತು, ಯೋಚನಾ ಪೂರ್ವಕವಾಗಿ ಆಲೋಚನಾ ಪೂರ್ವಕ ಸೃಷ್ಟಿ ಮಾಡ್ತು ಅಂತ ಹೇಳ್ತಿದ್ರಿಂದ, ನೀವು ಹೇಳುವ ಪ್ರಧಾನ ಅಚೇತನವಾದ್ರಿಂದ, ಅಚೇತನಕ್ಕೆ ಆಲೋಚನೆ ಇಲ್ಲವಾದ್ರಿಂದ ಅದು ಸೃಷ್ಟಿ ಮಾಡ್ತು ಹೊಂದಲ್ಲ. ಸಾಂಖ್ಯ ಪರಿಕಲ್ಪಿತ, ಸಾಂಖ್ಯರು ಮಾತ್ರ ಕಲ್ಪನೆ ಮಾಡಿದಾಗ ಒಂದು ಅಚೇತನವಾದ ಪ್ರಧಾನ ಏನಿದೆ ಅದು ಸೃಷ್ಟಿ ಮಾಡ್ಸೋದು ಹೊಂದೋದಿಲ್ಲ. ಪ್ರಧಾನಸ್ಯ ಅಚೇತನತ್ವಾಭ್ಯುಗಮಾತ್. ಪ್ರಧಾನಸ್ಯ ಅಚೇತನತ್ವಾಭ್ಯುಗಮಾತ್. ಅವರೇ ಒಪ್ಕೊಂಡಿದ್ದಾರೆ. ಪ್ರಧಾನ, ನಾವು ಹೇಳುವ ಪ್ರಧಾನ ಅಚೇತನ ಅಂತ ಅವರೇ ಒಪ್ಕೊಂಡಿರೋದ್ರಿಂದ ಅದು ಐಕ್ಯತ ಅನ್ನೋದಲ್ಲ, ಯೋಚನೆ ಮಾಡ್ತು ಅನ್ನೋದೆಲ್ಲ ಬರೋದಿಲ್ಲ. ಮರಳು, ಇಟ್ಟಿಗೆ, ಸಿಮೆಂಟು, ಕಬ್ಬಳ ಏನು ಯೋಚನೆ ಮಾಡಲ್ಲ, ಅದು ಮನೆ ಮಾಡಲ್ಲ. ಮನೆ ಮಾಡೋಕೆ ಚೇತನ ಬರ್ಬೇಕು, ಚೇತನ ಇಲ್ಲದೆ ಮನೆ ಆಗಲ್ಲ. ಇದಂತೂ ಸಚ್ಚೇತನಂ. ಇದಂತೂ ಸಚ್ಚೇತನಂ. ಈ ಸತ್ತಾದ, ಇದಂತೂ ಸತ್ ಚೇತನ, ಇದಂತೂ ಸಚ್ಚೇತನ, ಈ ಸತ್ತಾದರೋ ಚೇತನವಾಗಿದೆ, ಅರಿವಿನ ರೂಪದಿಂದ ಕೂಡಿದೆ, ಅರಿವಾಗಿದೆ, ಚೇತನ ಸ್ವರೂಪ, ಚೇತನಾತ್ಮಕವಾಗಿದೆ ಅಂತ. ಯಾಕೆ ಗೊತ್ತೋ, ಈಕ್ಷಿತತ್ವ. ಈಕ್ಷಿತೃತ್ವ. ಯೋಚನೆ ಮಾಡ್ತು, ನೋಡ್ತು ಅಂತ ಹೇಳ್ತಾ ಇರೋದ್ರಿಂದ ಯೋಚನೆ ಮಾಡುದು ನೋಡುದಲ್ಲ, ಚೇತನ ವ್ಯಾಪಾರ ಅದು. ತತ್ ಕಥಂ ಐಕ್ಷತ ಇತಿ. ತತ್ ಕಥಂ ಐಕ್ಷತ ಇತಿ. ಅದು ಯಾವ ರೀತಿ ಯೋಚನೆ ಮಾಡ್ತು, ಯಾವ ರೀತಿ ಅದು ಆಲೋಚನೆ ಮಾಡ್ತು ಅಂತ ಕೇಳಿದ್ರೆ, ಆಹಾ ಶ್ರುತಿ ಹೇಳುತ್ತೆ, ಬಹು ಪ್ರಭೂತಂ ಸ್ಯಾಂ ಭವೇಯಂ. ಬಹು ಪ್ರಭೂತಂ ಸ್ಯಾಂ ಭವೇಯಂ. ಪ್ರಜಾಯೇಯ ಪ್ರಜಾಯೇಯ ಪ್ರಕರ್ಷೇಣ ಉತ್ಪದ್ಯೇಯ. ಪ್ರಕರ್ಷೇಣ ಉತ್ಪದ್ಯೇಯ. ನಾನು ಬಹಳವಾಗಿ ಆಗುವೆನು, ನಾನು ಹುಟ್ಟುವೆನು, ಹೆಚ್ಚಾಗಿ ನಾನು ಉಂಟಾಗುವೆನು, ಆಗುವೆನು, ಉಂಟಾಗುವೆನು, ಹೆಚ್ಚಾಗಿ ಹುಟ್ಟುವೆನು ಎಂಬುದಾಗಿ ಆ ಸತ್ತು ಆಲೋಚನೆ ಮಾಡಿತು. ಸತ್ತಿನ ಆಲೋಚನೆಯಿಂದ ಆದದ್ದಾದ್ರಿಂದ, ಆಲೋಚನೆ ಮಾಡುವುದು ಒಂದು ಚೇತನ ಕೆಲಸವಾದ್ರಿಂದ, ಪ್ರಧಾನವು ಅಚೇತನ ಅವರೇ ಒಪ್ಪುತ್ತಾ ಇರೋದ್ರಿಂದ ಪ್ರಧಾನ ಜಗತ್ ಕಾರಣವಲ್ಲ. ಯಥಾ ಮೃದ್ ಘಟಾದ್ಯಾಕಾರೇಣ, ಯಥಾ ಮೃದ್ ಘಟಾದ್ಯಾಕಾರೇಣ, ಯಥಾ ವಾ ರಜ್ವಾದಿ ಸರ್ಪಾದ್ಯಾಕಾರೇಣ, ಯಥಾ ವಾ ರಜ್ವಾದಿ ಸರ್ಪಾದ್ಯಾಕಾರೇಣ, ಬುದ್ಧಿ ಪರಿಕಲ್ಪಿತೇನ. ಬುದ್ಧಿ ಪರಿಕಲ್ಪಿತೇನ. ಬಹಳ ಮುಖ್ಯ ಪದ ಅದು, ಬುದ್ಧಿ ಪರಿಕಲ್ಪಿತ ಅಂತ. ಮಣ್ಣು ಗಡಿಗೆ ಮುಂತಾದ ಆಕಾರದಿಂದ ಹೇಗೆ ತೋರಿಸ್ತೋ, ಬುದ್ಧಿ ಪರಿಕಲ್ಪಿತ, ಬರೀ ಬುದ್ಧಿಯಲ್ಲೇ ಕಲ್ಪನೆ ಮಾಡಿದ್ದಾದ್ರಿಂದ, ಬುದ್ಧಿಯಲ್ಲಿ ಈ ರೀತಿ ಆದ್ರೆ ಅದಕ್ಕೆ ಗಡಿಗೆ ಅಂತ ಹೆಸರಿಟ್ಟ. ಹೆಸರಿಟ್ಟಿದ್ದು ಪ್ರಯೋಜನ ಇದೆಲ್ಲ ಇವನ ಕಡೆಯಿಂದ, ವಸ್ತು ಕಡೆಯಿಂದ ವಸ್ತುವಾಗಿಯೇ ಇದೆ, ಮಣ್ಣು ಏನು ಬದಲಾವಣೆ ಆಗಿಲ್ಲ. ಬುದ್ಧಿ ಪರಿಕಲ್ಪಿತವಾದ ರೂಪದಿಂದ ಗಡಿಗೆ, ಮಣ್ಣು ಗಡಿಗೆಯಾಗಿದೆ ಮತ್ತು ಹಗ್ಗ ಹಾವಾಗಿದೆ. ಭಾಷೆಗಾರ ಒಂದೇ ವಾಕ್ಯದಲ್ಲಿ ಮಣ್ಣು ಗಡಿಗೆ ಆಗೋದು, ಹಗ್ಗ ಹಾವಾಗೋದು ವ್ಯತ್ಯಾಸ ಇಲ್ಲ ಅಂತ ಇದ್ದಾರೆ. ವ್ಯತ್ಯಾಸ ಇದೆಯೋ ಇಲ್ವಾ? ಏನೋ ಹಗ್ಗ ತೋರುತ್ತೆ, ಹಾವು ಹಗ್ಗ, ಹಾವು ಹಗ್ಗ ತೋರುತ್ತೆ, ಹಾವು ಹಗ್ಗ ಎರಡು ತೋರುತ್ತಾ? ಹಗ್ಗ ತರ ತೋರುತ್ತೆ ಹಾವು, ಹಾವು ಹಗ್ಗ ತರ ತೋರುತ್ತಾ? ಹಗ್ಗ ಹಾವು, ನೀನು ಹಾವು ಹಗ್ಗ ತರ ತೋರುತ್ತಾ? ಹಗ್ಗ ಹಗ್ಗ ಹಾವಾಗ ತೋರುತ್ತೆ, ಹಾವಾಗ ತೋರ್ತೇನೆ ಅಲ್ಲಿ ಕಲ್ಪನೆ, ಅಲ್ಲಿ ಹಾವಿಲ್ಲ ಅಂತ. ಇಲ್ಲಿ ಗಡಿಗೆ, ಮಣ್ಣು ಗಡಿಗೆ ಆಗುವಾಗ ತೋರುತ್ತೆ, ಅಂದ್ರೆ ಅಡಿಗಿರುತ್ತೆ, ಅಡಿಗಿರುತ್ತೆ ತಾನಾಗೆ ತೋರುತ್ತೆ. ಅಲ್ಲೇ ನನ್ನ ಪ್ರಶ್ನೆ ಏನು, ನನ್ನ ಪ್ರಶ್ನೆ ಏನ್ ಮಾಡಿದೆ, ಮಣ್ಣು ಗಡಿಗೆ ಆಗುವುದಕ್ಕೂ ಹಗ್ಗ ಹಾವಾಗೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ? ಎರಡು ಒಂದೇನಾ ಬೇರೆ ಬೇರೆನಾ? ಏನ್ ಬೇರೆ? ಇದು ಕಲ್ಪನೆ, ಕಲ್ಪನೆ. ಇದು ಗಡಿಗೆ, ಇದು ಆಕಾರ, ಆಕಾರ ತೋರ್ಕೊಳ್ಳಿ. ಆಕಾರ ಕಲ್ಪನೆ ತಾನೆ, ಆಕಾರ ಎಲ್ಲಿದೆ ಆಕಾರ? ಮಣ್ಣಿಗಿದೆ ಬೇರೆಗೆ, ಮಣ್ಣಿಗೆ ಬೇರೆ ಆಗಿದೆ. ಮನೆ ಬೇರೆ ಕಲ್ಪನೆ ತಾನೆ. ಪ್ರಯೋಜನ ಯಾರಿಗೆ? ಮಣ್ಣಿಗೂ ಗಡಿಗೆಗ?
ಇದು ವಿಚಾರ ಮಾಡಿದ್ರೆ ವಸ್ತು ವಿಚಾರವೋ ಪ್ರಯೋಜನ ವಿಚಾರವೋ? ಕಲ್ಪನೆ ಕಲ್ಪನೆ ಈ ಬರೀ ಕಲ್ಪನೆ ಹಾ ಅಲ್ಲಿ ಅಲ್ಲಿ ಗಡಿಗೆಯಲ್ಲಿ ಏನಿದೆ? ವಸ್ತು ಎಲ್ಲಿದೆ? ಮಣ್ಣಿಗೆ ಬೇರೆ ಏನಿದೆ ಅಲ್ಲಿ? ಆಕಾರ ಆಕಾರ ಮಣ್ಣಲ್ಲಿ ಇದೆಯಾ ಗಡಿಗೆಯಲ್ಲಿ ಇದೆಯಾ? ಹಾ ಮಣ್ಣಲ್ಲಿ ಮಣ್ಣೇ ತಾನೆ ಗಡಿಗೆಯಲ್ಲಿದೆ. ಹಾ ಗಡಿಗೆ ಇದೆ ಅಂತೀಯ, ವ್ಯತ್ಯಾಸ ಇದೆ ಅಂತೀಯ. ಮಣ್ಣು ಗಡಿಗೆಗೂ ಹಗ್ಗ ಹಾಗೂ ವ್ಯತ್ಯಾಸ ಇದೆಯಾ? ಎರಡು ಕಲ್ಪನೆಯ? ಮಣ್ಣು ಗಡಿಗೆ ಅಂತ ತೋರೋದು ಕಲ್ಪನೆ, ಹಗ್ಗ ಹಾಗೂ ಎರಡು ಕಲ್ಪನೆಯ? ಗಡಿಗೆ ಇಲ್ವಾ? ಇಲ್ಲ ಅಲ್ಲಿ ಹಾಗೆ ಹಾವಿಲ್ಲ, ಇಲ್ಲಿ ಗಡಿಗೆ ಇಲ್ವಾ? ವಿಶೇಷ ಇಲ್ಲ, ಸಾಮಾನ್ಯ ಇದೆಯಾ? ಮಣ್ಣೆ ಮತ್ತೆ ವ್ಯತ್ಯಾಸ ಇಲ್ಲ ಅನ್ನು. ಮಣ್ಣು ಗಡಿಗೆ ಹಗ್ಗ ಹಾವು ಒಂದೇನಾ? ಒಂದೇನಾ? ಮಣ್ಣು ಗಡಿಗೆ ಹಗ್ಗ ಹಾವು ಹಾ ಅಲ್ಲ ಕಣಯ್ಯ, ಗಡಿಗೆ ಅಂತ ಇರ್ಬೇಕು, ಗಡಿಗೆ ಬಾಯಿತು ಆಗಲ್ಲ. ಮಣ್ಣು ಅಂತ ತಿಳ್ಕೊಂಡಾಗ ಇಲ್ಲ, ಹಗ್ಗ ಅಂತ ತಿಳ್ಕೊಂಡು ಮಣ್ಣು ಹಾವು ಬಾಯಿತು ಆಗ್ಬಿಡುತ್ತಲ್ಲ. ಅಲ್ಲ ಗಡಿಗೆನ ಬಾಯಿತು ಆಗುತ್ತೆ, ಗಡಿಗೆ ಸುಳ್ಳು ಅಂತ ಸ್ವಲ್ಪ ಹೆಸರು ಮಾತ್ರ ಹೋಗುತ್ತೆ, ಆಕಾರ ಎಲ್ಲ ಹೆಸರು ಮಾತ್ರ ಹೋಗುತ್ತಾ? ಅಂದ್ರೆ ಘಟನೋ ಆಕಾರ ಮಾತ್ರ ಹೆಸರು ಹೋಗುತ್ತೆ, ಹೆಸರು ಇರುತ್ತಾ? ಅಂದ್ರೆ ಅದು ಮಣ್ಣಿನ ವಸ್ತು ಇದೆ ಇಲ್ಲ. ಅದು ಗಡಿಗೆ ಹಾವು ಎರಡು ಒಂದೇನಾ? ಎರಡು ಅಲ್ಲ ಹಾವು ಕಚ್ಚತ್ತ, ಈ ಗಡಿಗೆ ನೀರು ಇಡ್ಬೋದಲ್ಲ. ಅಲ್ಲ ಹಾವು ಕಚ್ಚತ್ತ ಜಾಸ್ತಿ ಜಾಸ್ತಿ ಆದಾಗ ಏನೇ ಅದು ಹಗ್ಗ ಅದು ಕಚ್ಚದ ವಿಷಯ ಇರ್ತದಲ್ಲ, ಆ ಹಗ್ಗದಲ್ಲಿ ಗಡಿಗೆಯಲ್ಲಿ ಗಡಿಗೆ ಅಂತ ನೋಡಿದಾಗ ಅದು ಬಾಯಿ ಬಾಯಿ ಸ್ವಲ್ಪ ಗಡಿಗೆಯಿಂದ ಅನ್ಸುತ್ತೆ ಸುಳ್ಳು ವ್ಯತ್ಯಾಸ ಇದೆಯಾ? ಏನು ವ್ಯತ್ಯಾಸ? ವಸ್ತು ವಿಚಾರದ ಉಪಯೋಗ ವಿಚಾರ. ಇವಾಗ ವಸ್ತು ವಿಚಾರ ಮಾಡ್ತೀವಿ ನಾವು. ಉಪಯೋಗ ನಿನ್ಗೆ, ಮಣ್ಣಿಗೆ ಏನು ಉಪಯೋಗ, ಗಡಿಗೆಗೆ ಏನು ಉಪಯೋಗ? ಮಣ್ಣಿಗಿಂತ ಬೇರೆ ಇಲ್ಲ. ಮಣ್ಣಿಗಿಂತ ಬೇರೆ ಇಲ್ಲ ಯಾವುದು? ಗಡಿಗೆ. ಅದರಿಂದ ಮಣ್ಣೆ ಆಗಿದೆ. ಮಣ್ಣೆ ಆಗಿದ್ರಿಂದ ಗಡಿಗೆ ಏನಾಯ್ತು? ಕಲ್ಪನೆ ಎರಡು ಒಂದೇ ಅಂತ ಆಯ್ತು. ಭಾಷೆಗೆ ಒಂದೇ ಕೊಡ್ತಾ ಇರೋದು. ಮಣ್ಣು ಗಡಿಗೆ ಆಕಾರನ ತೋರೋದು, ಹಗ್ಗ ಅಂತ ಹಾವಾಗಿ ತೋರೋದು, ಎರಡು ಬುದ್ಧಿ ಪರಿಕಲ್ಪಿತ ಅಂತ ಇದ್ದಾರೆ. ಏನು ವ್ಯತ್ಯಾಸ ಇಲ್ಲ ಅಂತ ಇದ್ದಾರೆ. ಕೃಷ್ಣ ಶಾಸ್ತ್ರಿ ವಾದ ಮಾಡಿದ್ರು, ಮಣ್ಣು ಗಡಿಗೆ ತೋರೋದಕ್ಕೂ ಹಗ್ಗ ಹಾಕೋದಕ್ಕೂ ವ್ಯತ್ಯಾಸ ಇದೆ. ಅವರು ಬಾಧಿತವಾಗುತ್ತೆ, ಇಲ್ಲಿ ಬಾಧಿತವಾಗಲ್ಲ. ಯಾಕೆ ಬಾಧಿತವಾಗಲ್ಲ? ಮಣ್ಣು ನೋಡಿದ್ರೆ ಗಡಿಗೆ ಬಾಧಿತವಾಗುತ್ತೆ, ಮಣ್ಣು ನೋಡುವ ಗಡಿಗೆ ಅಲ್ಲಿ ಕಾಣುತ್ತೆ. ಪ್ರಯೋಜನ ಅನ್ನೋದು ಸಂಶಯದವರು. ಹೌದಲ್ವಾ ಗುರುಗಳೇ? ಅದು ಒಂದು ಇಲ್ಲಿ ಕುಂಬಾರ ಮಾಡ್ತಾನೆ, ಅಲ್ಲಿ ಹಾವು ಇದು ಒಂದು ತೋರ್ಕೊಳ್ಳೋ ಅದು ಮಾಡ್ತಾರೆ ವ್ಯವಹಾರ. ಏನ್ ಮಾಡ್ದ ವ್ಯವಹಾರ ಅದ್ರಲ್ಲಿ ಅಲ್ಲ ಮಾಡ್ದ ಅನ್ನೋದು ನಿಮ್ ವ್ಯವಹಾರ. ಅದು ವಸ್ತು ಸ್ವರೂಪ ವಿಚಾರ ಮಾಡಿ. ವಸ್ತು ಸ್ವರೂಪದಲ್ಲಿ ಮಣ್ಣಿಗಿಂತ ಬೇರೆ ಅಲ್ಲಿ ಏನಿದೆ, ಇಲ್ಲಿ ಹಗ್ಗಕ್ಕಿಂತ ಬೇರೆ ಅಲ್ಲಿ ಏನಿದೆ, ವೀಕ್ಷಿತಾಂಶ ಅಷ್ಟೇ. ಮಾಡ್ತಾನ, ಬೆಲೆ ಉಂಟಾ, ನೀರು ತುಂಬ ಬರುತ್ತಾ, ಅದೆಲ್ಲ ಆಮೇಲೆ ವಿಚಾರ. ವಸ್ತು ಸ್ವರೂಪದಲ್ಲಿ ಮಣ್ಣಿಗಿಂತ ಬೇರೆ ಅಲ್ಲಿ ಏನ್ ಕಾಣುತ್ತೆ, ಇಲ್ಲಿ ಹಗ್ಗಕ್ಕಿಂತ ಬೇರೆ ಏನ್ ಕಾಣುತ್ತೆ? ಮಣ್ಣಿಗಿಂತ ಬೇರೆ ಅಲ್ಲಿ ಹೇಗೆ ಏನು ಇಲ್ಲವೋ, ಮಣ್ಣೇ ಯಾಕಾದ ಗಡಿಗೆ ಅಂತ ಅನ್ಸ್ಕೊಂಡಿದ್ಯೋ, ಹಗ್ಗವೇ ತಪ್ಪಾಗಿ ಹಾವು ತೋರ್ತಾ ಇದೆ, ಅಲ್ಲೂ ತಪ್ಪಾಗೆ ತೋರ್ತಾ ಇದೆ ಗಡಿಗೆ ಅನ್ನೋದು. ಎರಡು ಮಿಥ್ಯಾಜ್ಞಾನವೇ. ಗಡಿಗೆ ಅನ್ನೋದು ಮಿಥ್ಯಾಜ್ಞಾನ, ಹಾವು ಅನ್ನೋದು ಮಿಥ್ಯಾಜ್ಞಾನ. ಮಣ್ಣು ಗೊತ್ತಾಗ್ಕೊಳ್ಳೆ ಗಡಿಗೆ ಬಾಧಿತವಾಗುತ್ತೆ, ಹಗ್ಗ ಗೊತ್ತಾಗುತ್ತಲೆ ಹಾವು ಬಾಧಿತವಾಗುತ್ತೆ. ಈಗ ಭಾಷಿಕರು ಒಂದೇ ವಾಕ್ಯ ಹೇಳ್ಬಿಟ್ರು, ಮೃತು ಘಟಾದ್ಯಾಕಾರೇಣ. ಘಟಾದಿ ಗಡಿಗೆ, ಕುಡಿಕೆ, ಮಡಿಕೆ, ಶರಾವೆ ಏನೇ ಅದು, ಹಗ್ಗ ಹಾವೆ ಮುಂತಾದ ಕಾರಣ ಅದೆರಡು ಬುದ್ಧಿ ಪರಿಕಲ್ಪಿತ ಅಂದ್ಬಿಟ್ರು ಭಾಷಿಕಾರರು. ಬುದ್ಧಿಯಲ್ಲಿ ಕಲ್ಪಿತವಾಗಿರೋದೇ ಹೊರತು ಗಡಿಗೆ ಇರೋದು ನಿಜವಾಗ ಅಲ್ಲಿ ಗಡಿಗೆ ಇಲ್ಲ. ಹಾವು ಬುದ್ಧಿಯಲ್ಲಿ ಕಲ್ಪಿತವೇ ಹೊರತು ಅಲ್ಲಿ ಹಾವಿಲ್ಲ. ಅಲ್ಲಿರೋದು ಹಗ್ಗ, ಇಲ್ಲಿರೋದು ಮಣ್ಣು. ಅಸದೇವ ತರ್ಹಿ ಸರ್ವಂ ಅಸದೇವ ತರ್ಹಿ ಸರ್ವಂ ಯದ್ಗೃಹ್ಯತೆ ಯದ್ಗೃಹ್ಯತೆ ರಜ್ಜುರಿವ ಸರ್ಪಾದ್ಯಾಕಾರೇಣ. ರಜ್ಜುರಿವ ಸರ್ಪಾದ್ಯಾಕಾರೇಣ. ಹಾಗಾದ್ರೆ ಎಲ್ಲವೂ ಸುಳ್ಳು ಅಂತ ಇದೆಯಲ್ಲ, ಸರ್ವಂ ಅಸತ್ತು. ಎಲ್ಲವೂ ಏನೇನ್ ತೋರ್ತಾ ಇದೆಯೋ
ಅಸದೇವ ಅಸತ್ತೇ ಇದೆಲ್ಲವು. ಏನೇನ್ ಗ್ರಹಣ ಮಾಡ್ತಾ ಇದೆಯೋ, ರಜ್ಜು ಹೇಗೆ ಹಾವಿನ ಆಕಾರನ ತೋರುತ್ತಿದೆಯೋ ಅದೇ ರೀತಿ ಈ ಸತ್ತು ಈ ಜಗದ ಆಕಾರ ತೋರ್ತಾ ಇದೆ. ಆದ್ರೆ ಜಗತ್ತೆಲ್ಲ ಸುಳ್ಳು ಅಂತ ಆಯ್ತಲ್ಲ. ಹಾವು ಹೇಗ್ ಸುಳ್ಳು, ಜಗತ್ತು ಸುಳ್ಳು, ನಾಮರೂಪ ಸುಳ್ಳು ಅಂತ ಆಯ್ತಲ್ಲ ಅಂತ. ಈ ವಾಕ್ಯ ಪರಮಾನಂದ ಭಾರಿ ಇಷ್ಟವಾದ ವಾಕ್ಯ. ನಾ ಸತ ಏವ ಸತ ಏವ ದ್ವೈತ ಭೇದೇನ ದ್ವೈತಭೇದೇನ ಅನ್ಯಥಾ ಗೃಹ್ಯಮಾಣತ್ವಾತ್ ಅನ್ಯಥಾ ನ ಗೃಹ್ಯಮಾಣತ್ವಾದ್ ಅಸತ್ವಂ ನ ಅಸತ್ವಂ ಕಸ್ಯಚಿತ್ ಕಸ್ಯಚಿತ್ ಕ್ವಚಿದಿತಿ ಬ್ರೂಮಃ. ಕ್ವಚಿದಿತಿ ಬ್ರೂಮಃ. ಹಾಗಲ್ಲಪ್ಪ, ಎಲ್ಲವೂ ಅಸತ್ತಲ್ಲ. ಯಾಕೆಂದ್ರೆ ಸತ್ತ ದ್ವೈತ ಭೇದದಿಂದ ಅನ್ಯಥಾ ಗೃಹ್ಯ ಮಾಡತ್ತದ್ದು, ಅದು ಅನ್ಯಥಾ ಗೃಹ್ಯ ಮಾಡತ್ತ ಸ್ಟ್ರೆಸ್ ಮಾಡ್ಬೇಕು ಅಂತ ನಮ್ಮ ಅಣ್ಣ. ತಪ್ಪಾಗಿ ತೋರ್ತಾ ಇದೆ ಅಂತ ಇದ್ದಾರೆ. ತಪ್ಪಾಗಿ ತೋರ್ತಾ ಇದೆ ಏನಾಯ್ತು, ಅಸತ್ವದೇ ಆಯ್ತು. ನಾನ್ ಹೇಳಿದ್ ತಪ್ಪಾಯ್ತು. ಅವನೇನ ಪೂರ್ವಕ್ಕೆ ಎಲ್ಲವೂ ಅಸತ್ಯ ಆಯ್ತಲ್ಲ. ರಜ್ಜು ಹೇಗೆ ಹಾವಿಗೆ ಆಕಾರ ತೋರುತ್ತಾ ಸತ್ಯ ಜಗದಾಗ ತೋರ್ತಾ ಇದೆ, ಅಸತ್ವದ ಆಯ್ತಲ್ಲ ಅಂದ್ರೆ ಹಾಗೇನಿಲ್ಲ. ದ್ವೈತ ಭೇದದಿಂದ ಅದು ಅಲ್ಲ, ಸತ್ತಿಗಿಂತ ಸತ್ಯ ದ್ವೈತ ಭೇದದಿಂದ ತಪ್ಪಾಗಿ ತೋರುತ್ತಿರುವುದರಿಂದ ಯಾವುದಕ್ಕೂ ಅಸತ್ವವನ್ನು ನಾವು ಹೇಳೋದಿಲ್ಲ. ಯಾವುದಕ್ಕೆ ಅಸತ್ಯ ಹೇಳಲ್ಲ. ಏನಾಯ್ತು, ಸತ್ಯ ಹೇಗೆ ತೋರ್ತಾ ಇದೆ ಅಂತೀವಿ ಹೊರತು ಅಸತ್ ತೋರ್ತಾ ಇದೀವಿ ನಾವನ್ನಲ್ಲ ಅಂತ ಅಷ್ಟೇ ಅರ್ಥ. ತೋರಿಕೆ ಕಡೆಯಿಂದ ಅಸತ್ಯ, ಅಸತ್ ತೋರ್ತಾ ಇದೆ ನಾವನ್ನಲ್ಲ ಅಷ್ಟೇನು. ತೋರಿಕೆಯ ಕಡೆಯಿಂದ ಸತ್ತು ಅಂದ್ರೆ ಸುಳ್ಳು, ಅದು ಅಸತ್ ತೋರುತ್ತೋ ಅದು ಅಸತ್ ತೋರಲ್ಲ. ಮತ್ತೆ ಯಾವ ತೋರುತ್ತೆ, ಸತ್ತು ಅನ್ಯಥಾ ಗೃಹ್ಯಮಾಣತ್ವಾದನ್ನು ಅಲ್ಲ. ಅನ್ಯಥಾ ಗೃಹ್ಯಮಾಣತ್ವಾದ ಪದ ಇಂಪಾರ್ಟೆಂಟ್ ಹೊರಡೋದು ಈ ವಾಕ್ಯದಲ್ಲಿ. ಸತ್ತೇ ತಪ್ಪಾಗಿ ತೋರುತ್ತಿರುವುದರಿಂದ ಯಾರಾಗಿ ಅಸತ್ತಾಗಿ ಅಸತ್ತಾಗಿಲ್ಲ, ದ್ವೈತ ಪ್ರಪಂಚವಾಗಿ ದ್ವೈತ ಪ್ರಪಂಚವಾಗಿ ಸತ್ಯ ದ್ವೈತ ಪ್ರಪಂಚವಾಗಿ ತಪ್ಪಾಗಿ ತೋರ್ತಾ ಇರೋದ್ರಿಂದ ನಾವು ತೋರಿಕೆ ಇದನ್ನ ಅಸತ್ ತೋರ್ತಾ ಇದೀವಿ ನಾವನ್ನಲ್ಲ, ಸತ್ಯ ಹೀಗೆ ತೋರ್ತಾ ಇದೆ ಅಂತೀವಿ ನಾವು. ಅದೇ ಅವ್ರ ಪ್ರಶ್ನೆ ಅದಲ್ಲ ಅಲ್ವಾ ಗುರುಗಳೇ? ಅವ್ರ ಪ್ರಶ್ನೆ ಬಂದು ಎಲ್ಲ ಅಸತ್ಯ ಅಲ್ವಾ ಅಂತೀರ. ಅಸತ್ ತೋರ್ತಾ ಇದೆ, ಅಸತ್ಯನೇ ಕಾಣ್ತಾ ಇದೀವಿ ಅಂತ ಆಗತ್ತಲ್ಲ ಅಂತ ಅವನು. ನಾವು ಎಲ್ಲವೂ ಅಸತ್ಯಲ್ಲಿ ಅಸತ್ಯನೇ ನೋಡ್ತಾ ಇದೀವಿ ಅಂತ ಆಗತ್ತಲ್ಲ. ಅಸತ್ಯ ಎಲ್ಲ ಅಂತ ಆದ್ರೆ ಹಾಗೆ ನೋಡ್ತಾ ಇರೋದಲ್ಲ, ಅಸತ್ಯ ನೋಡ್ತಾ ಇದೀವಿ ಅಂತ ಆಗತ್ತಲ್ಲ ಅಂದ್ರೆ ಅಸತ್ಯ ನೋಡ್ತಿಲ್ಲ, ಸತ್ತನ್ನ ಹೀಗೆ ನೋಡ್ತಾ ಇದ್ದೀರಾ. ಅಸತ್ಯ ನೋಡಕ್ಕಾಗಲ್ಲ. ಅಸತ್ಯನ ಹೆಂಗ್ ನೋಡಿ, ಅಸತ್ಯನ ಇಲ್ಲದನ್ನ ನೋಡಕ್ಕಾಗಲ್ಲ. ಮತ್ತೆ ಏನನ್ನ ನೋಡ್ತಾ ಇದೀವಿ, ಸತ್ತನ್ನ ತಪ್ಪಾಗಿ ಈ ರೀತಿ ನೋಡ್ತಾ ಇದೀವಿ. ಆದ್ರೆ ತೋರಿಕೆ ಅಸತ್ಯ, ತೋರಿಕೆ ಸತ್ತು ಅಂತ ಹೇಳ್ತಿಲ್ಲ ಭಾಷಿಕಾರರು. ಯಾಕಂದ್ರೆ ಅನ್ಯಥಾ ಗೃಹ್ಯಮಾಣತ್ವ ಅಂತ ಹೇಳ್ತಾ ಇರೋದ್ರಿಂದ ತಪ್ಪಾಗಿ ತೋರ್ತಾ ಇದೆ. ಸತ್ತು ತಪ್ಪಾಗಿ ಈ ರೀತಿ ತೋರ್ತಾ ಇದೆ. ಬಹಳ ಆ ಸೆಂಟೆನ್ಸ್ ಬಹಳ ಮುಖ್ಯ. ಇರುವ ಪರಮಾರ್ಥ, ಇರುವ ಸತ್ತು ತಪ್ಪಾಗಿ ಈ ರೀತಿ ತೋರ್ತಾ ಇದೆ, ಪ್ರಪಂಚದಲ್ಲಿ ತೋರ್ತಾ ಇದೆ. ಅಂದ್ರೆ ತೋರಿಕೆಯ ರೂಪ ಇಲ್ಲ, ಪ್ರಪಂಚ ತೋರಿಕೆಯ ರೂಪ. ತೋರಿಕೆ ರೂಪ ಅಸತ್ಯ, ಆದ್ರೆ ಅಸತ್ಯ ನೋಡಕ್ಕಾಗಲ್ಲ. ನೋಡ್ತಾ ಇರೋದು ಯಾವ್ದನ್ನ, ಹಾವು ಅಸತ್ಯ, ಅದು ಹಾವು ನೋಡಕ್ಕಾಗಲ್ಲ. ಹಗ್ಗವನ್ನೇ ಹಾವಾಗಿ ನೋಡ್ಬೇಕು. ಆಸ್ಪದ ಏನು ಈಗ ತೋರಲ್ಲ ಅಂತ ಇದ್ದಾರೆ. ಒಂದು ಆಸ್ಪದ ಇದೆ, ಆಸ್ಪದವಿಲ್ಲದೇನೆ ತೋರಿಕೆ ಇರೋಲ್ಲ. ತೋರಿಕೆಗೆ ಅದರ ತಡಿಕೆಯಾಗಿ ಹಿನ್ನೆಲೆಯಾಗಿ ಒಂದಾನು ಸತ್ಯವಾದ ಪರಮಾರ್ಥ ಇದೆ. ಆ ಸತ್ಯವಾದ ಪರಮಾರ್ಥ ಗೊತ್ತಾಗ್ತಿಲ್ಲ, ಅದು ತಪ್ಪಾಗಿ ಈ ರೀತಿ ತೋರ್ತಾ ಇದೆ. ತಪ್ಪಾಗಿ ಈ ರೀತಿ ತೋರ್ತಾ ಇರೋದ್ರಿಂದ ಆ ತೋರಿಕೆ ರೂಪ ತಪ್ಪು ಅಂತ ಆಯ್ತು. ಅಷ್ಟಂಶದಲ್ಲಿ ಅದು ಅಸತ್ಯ. ಆದ್ರೆ ಏನೂ ತೋರ್ತಾ ಇಲ್ಲ ಅಲ್ಲ, ಏನೋ ಒಂದಿದೆ, ಅದು ಹೀಗೆ ತೋರ್ತಾ ಇದೆ. ಯಾವುದೋ ಒಂದು ಪರಮಾರ್ಥ ಇದೆ. ಅದಕ್ಕೆ ಸತಏವ ಸತ್ಯ ದ್ವೈತವೆಂಬ ಭೇದದಿಂದ ಅನ್ಯಥಾ ಗೃಹ್ಯಮಾನತ್ವಾದದು ತಪ್ಪಾಗಿ ತೋರುತ್ತಿರುವುದರಿಂದ ನಾವು ಯಾವುದೊಂದಕ್ಕೂ ಅಸತ್ವವನ್ನು ಹೇಳೋದಿಲ್ಲ. ಅಸತ್ವ ಹೇಳೋದನ್ನು ತುಚ್ಛ ನಿಸ್ವಾಭಾವ್ಯ ಅಂತ ಹೇಳಲ್ಲ. ಬೌದ್ಧ ಹೇಳುವ ಹಾಗೆ ಶೂನ್ಯ ಕಾಣ್ತಾ ಇದೀವಿ ನಾವು ಅನ್ನಲ್ಲ. ಶೂನ್ಯ ಕಾಣ್ತಾ ಇದೀವಿ ಅಂತ ಆಯ್ತಲ್ಲ ಅಂತ ಒಂದು ಪೂರ್ವಪಕ್ಷಿದು. ಶೂನ್ಯವನ್ನು ನೋಡ್ತಾ ಇದೀವಿ ಅಂತ ಆಯ್ತಲ್ಲ ನಾವಲ್ಲ. ಶೂನ್ಯವನ್ನು ನೋಡ್ತಾ ಇಲ್ಲಪ್ಪ, ಸತ್ತನ್ನು ಹಿಂಗ್ ನೋಡ್ತಾ ಇದ್ದೀರಾ ನೀವು. ಏನು ಇಲ್ಲದೆ ಹಾವು ಕಾಣಲ್ಲ, ಹಗ್ಗವೂ ಹಾವಾಗಿ ತೋರ್ತಾ ಇದೆ. ಸತ್ತು ದ್ವೈತ ಭೇದವಾಗಿ ಕಾಣ್ತಾ ಇದೆ, ಅದು ಪರಮಾರ್ಥ. ಸತ್ತು ದ್ವೈತ ಭೇದವಾಗಿ ಯಾಕೆ ಕಾಣ್ತಾ ಇದೆ ಅಂದ್ರೆ ಅನ್ಯಥಾ
ಅಷ್ಟೇ ಹೊರತು ಕ್ವಚಿತ್ ಕಸ್ಯಚಿತ್ ಅಸತ್ವ ನ ಬ್ರೂಮಃ. ಎಲ್ಲೂ ಯಾವುದಕ್ಕೂ ಅಸತ್ವವನ್ನು ನಾವು ಹೇಳೋದಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಪ್ರಪಂಚವೂ ಪ್ರಪಂಚ ರೂಪದಿಂದಲೂ ಸತ್ಯ ಅಂತ ಪ್ರಮಾಣ ಭಾರತಿಗಳು. ಪ್ರಪಂಚ ರೂಪವೂ ಸತ್ಯವೇ, ಅದರ ಪರಮಾರ್ಥ ಸತ್ಯ ಅಂತ ಅನ್ಕೋಬೇಕೆ ಹೊರತು ತೋರಿಕೆಯನ್ನೇ ಸುಳ್ಳು ಅನ್ಬಾರ್ದು ಅಂತ. ತೋರಿಕೆ ಸುಳ್ಳು, ತೋರಿಕೆಗೂ ಸತ್ಯತ್ವ, ಅದರ ತಡಿಕೆಗೂ ಸತ್ಯತ್ವ, ಎರಡು ಸತ್ಯ ಬಂದ್ಬಿಡತ್ತೆ. ತೋರಿಕೆಗೂ ಸತ್ಯತ್ವ ಕೊಡೋ ಹಾಗಿಲ್ಲ. ತೋರಿಕೆ ಯಾವುದಿರ್ತೋ ಅದಕ್ಕೆ ಸತ್ಯತ್ವ, ಏನ್ ತೋರ್ತಾ ಇದೆಯೋ ಅದು ಅನೃತವೇ. ತೋರಿಕೆ ಅಂದ್ಮೇಲೆ ಸತ್ಯತ್ವ ಬರೋದಿಲ್ಲಲ್ಲ ಇಲ್ಯೂಷನ್. ಅಲ್ಲಿ ಅದು ಎರಡು ಪದಗಳೇ ಇದಾಗತ್ತೆ. ಅವರು ಏನ್ ಮಾಡ್ಕೊಳ್ತಾರೆ, ತೋರಿಕೆ ಕಡೆಯಿಂದ ಅದು ಸುಳ್ಳಾದರೂ ತೋರ್ತಾ ಇರೋದು ಸತ್ಯ ಅಂತ ಅವ್ರನ್ನ ಮಾಡ್ಬಿಟ್ರು. ತೋರೋವರೆಗೂ ಸತ್ಯ ಅಂತ, ತೋರೋವರೆಗೂ ಸತ್ಯ ಅಂತ. ಸತ್ಯವಾಗಿ ತೋರ್ತಾ ಇದೆಯಾ ಹೊರತು ಸತ್ಯ ಅಲ್ಲ ತೋರ್ತಿರೋದು. ಆ ದ್ವೈತ ಸುಳ್ಳಾಗಿರ್ತಕ್ಕಂತೆ ಸತ್ಯವೋ ಎಂಬಂತೆ ತೋರ್ತಾ ಇದೆ. ಆದ್ರೆ ನಿಜವಾಗಿ ಯಾವುದೋ ಒಂದು ಸತ್ಯ ಇದೆಯಲ್ಲ, ಅದು ಸತ್ತು ಇದು ದ್ವೈತವೆಂಬ ಸುಳ್ಳಾದ ರೂಪದಿಂದ ತೋರ್ತಾ ಇದೆ. ಅದರಿಂದ ಯಾವುದಕ್ಕೂ ನಾವು ಎಲ್ಲೂ ಅಸತ್ಯವನ್ನು ಅಂದ್ರೆ ಶೂನ್ಯತ್ವವನ್ನು ನಾವು ಹೇಳಲ್ಲ, ತುಚ್ಛ ಶೂನ್ಯ ನಾವು ಹೇಳಲ್ಲ. ತೋರ್ತಾ ಇದೆ, ಹೌದು ಕಣಪ್ಪ, ತೋರ್ತಾ ಇದೆ, ಕಾಣ್ತಾ ಇದೆ. ಆದ್ರೆ ನಿಜ ಏನ್ ತೋರ್ತಾ ಇದೆಯೋ ಏನ್ ಕಾಣ್ತಾ ಇದೆಯೋ ಅದು ಹಾಗಿಲ್ಲ. ಇರೋದು ಇನ್ನೊಂದು ಯಾವ್ದು ಬೇರೆ ಸತ್ಯ ಇದೆ, ಅದು ಹೀಗೆ ತೋರ್ತಾ ಇದೆ. ಯಥಾ ಸತೋ ಅನ್ಯದ್ವಸ್ವಂತರಂ ಪರಿಕಲ್ಪ್ಯ ಯಥಾ ಅನ್ಯದ್ವಸ್ವಂತರಂ ಪರಿಕಲ್ಪ್ಯ ಪುನಃ ತಸ್ಸೈವ ಪ್ರಾಗುತ್ಪತ್ತೇಃ ವೃದ್ಧಂ ಸಾ ಚ ಊರ್ಧ್ವಂ ಅಸತ್ವಂ ಬ್ರುವತೆ ತಾರ್ಕಿಕಾಃ ನ ತಥಾ ಅಸ್ಮಾಭಿಃ ಕದಾಚಿತ್ ಕ್ವಚಿದಪಿ ಸತೋ ಅನ್ಯತ್ ಅಭಿಧಾನಂ ಅಭಿಧೇಯಂ ವಾ ವಸ್ತು ಪರಿಕಲ್ಪ್ಯತೆ. ಹಿಂದಿನ ವಾಕ್ಯಕ್ಕೆ ವಿವರಣೆ ಇದು. ಸತೇವ ದ್ವೈತ ಭೇದೇನ ಅನ್ಯಥಾ ಗೃಹ್ಯಮಾಣತ್ವಾತ್ ನ ಅಸತ್ವಂ ಕಸ್ಯಚಿತ್ ಕ್ವಚಿತ್ ಬ್ರೂಮಃ ಅಂತ ಅಂದಲ್ಲ, ಅದಕ್ಕೆ ವಿವರಣೆ ಕೊಡ್ತಾ ಇದ್ದಾರೆ. ಹೇಗಪ್ಪ ಅಂದ್ರೆ, ತಾರ್ಕಿಕರು ಏನಂತಾರೆ, ಸತೋ ಅನ್ಯದ್ವಸ್ತು. ತಾರ್ಕಿಕರು ಸತ್ತಿಗಿಂತ ಬೇರೆ ಒಂದು ವಸ್ತು ಕಲ್ಪನೆ ಮಾಡ್ತಾರೆ. ಸತ್ತು ಅನ್ನೋದು ಗುಣ ಅವನ ಪ್ರಕಾರ, ಸತ್ಯ ಸಾಮಾನ್ಯ ಅಂತ. ಕೆಂಪು, ನೀಲಿ, ಹಳದಿ, ಹಸಿರು ಹೇಗೆ ಪದಾರ್ಥದ ಗುಣವೋ, ಸತ್ತು ಒಂದು ಗುಣ. ವಸ್ತು ಬೇರೆ, ಸತ್ತು ಬೇರೆ ಅಂತಾರೆ. ಸತ್ಯ ಸಾಮಾನ್ಯ ವಸ್ತು ಸೇರ್ಕೊಂಡಿದೆ ಅಂತಾರೆ ಅವ್ರು. ಹಾಗೆ ಹೇಳೋದು, ಸತ್ತಿಗಿಂತ ಬೇರೆಯಾಗಿ ಮತ್ತೊಂದು ವಸ್ತುವನ್ನು ಕಲ್ಪಿಸಿ ಮತ್ತೆ ಅದೇ ವಸ್ತುವಿಗೆ ಉತ್ಪತ್ತಿಗೆ ಮುಂಚೆನೂ ನಾಶವಾದ ಮೇಲೂ ಅಸತ್ವವನ್ನು ಹೇಳ್ತಾನೆ. ಈಗ ಗಡಿಗೆ ಹುಟ್ಟೋಕ್ ಮುಂಚೆನೂ ಅಸತ್ತು, ಗಡಿಗೆ ಒಡೆದ ಮೇಲೂ ಅಸತ್ತು. ಗಡಿಗೆ ಉಂಟಾದಾಗ ಅದಕ್ಕೆ ಸತ್ತ ಅನ್ನೋದು ಸೇರ್ಕೊಳ್ಳುತ್ತೆ, ಒಂದು ಅಬ್ಜೆಕ್ಟಿವ್ ಆಗಿ ಸತ್ತು ಅನ್ನೋದು ವಿಶೇಷಣವಾಗಿ ಸೇರ್ಕೊಳ್ಳುತ್ತೆ ಅಂತಂತಾರೆ. ಕ್ಷಣ ಅಗುಣದ ಅದು ಮಣ್ಣಿನಿಂದ ಗಡಿಗೆ ಆಗುವಾಗ ಯಾವುದೋ ಸೆಕೆಂಡಿನ 100ನೇ ಭಾಗದಷ್ಟು ಅಸತ್ತಾಗಿ ಆಮೇಲೆ ಗಡಿಯಾಗಿ ತೋರುತ್ತೆ ಅಂತಾರೆ. ಮಧ್ಯ ಅಸತ್ತಾಗುತ್ತೆ, ಮಣ್ಣೇ ಗಡಿಯಾಗಿ ಆಗಲ್ಲ. ಮಣ್ಣು ಗಡಿಗೆ ಆಗೋಗಿ ಯಾವುದೋ ಒಂದು ಸೆಕೆಂಡಿನ 100ನೇ ಭಾಗದಷ್ಟು ಅಸತ್ತಾಗಿ ಟಕ್ ಅಂತ ಗಡಿಗೆ ಬಂದ್ಬಿಡುತ್ತೆ. ಆ ಗಡಿಗೆಗೆ ಸತ್ತಾನು ಸೇರ್ಕೊಳ್ಳುತ್ತೆ, ಆಮೇಲೆ ಸೇರ್ಕೊಳ್ಳುತ್ತೆ ಸತ್ತ ಸಾಮಾನ್ಯ. ಇದು ಬುದ್ಧಿ ಪರಿಕಲ್ಪಿತವಾದಂತಹ ದೋಷ. ಮಡಿಕೆ ಬಂದಿರಲ್ಲ, ಕಾರಣ ಹೋಗಿರುತ್ತೆ, ಕಾರಣವೂ ಇಲ್ಲ ಆಗಿರುತ್ತೆ, ಮಡಿಕೆನೂ ಬಂದಿರಲ್ಲ. ಮಧ್ಯ ಒಂದು ಕ್ಷಣಕಾಲ ಅಸತ್ತಾಗ ಆ ಟಕ್ ಗಡಿಗೆ ತೋರಿಸ್ತಾ ಇದ್ದಾರೆ. ಕ್ಷಣ ಅಗುಣ ಅಂತ ಇಷ್ಟ, ಒಂದು ಕ್ಷಣ ಅಗುಣ, ಒಂದು ಕ್ಷಣಕಾಲ ಏನು ಇಲ್ಲದೇನೆಯ ತಕ್ಷಣ ತೋರ್ಕೊಂಡ್ಬಿಡುತ್ತೆ ಅಂತ ತಾರ್ಕಿಕರು ಅಂತಾರೆ. ಅಸದ್ವಾದಿಗಳವರು ಇಲ್ಲದ್ ಬರುತ್ತೆ ಅಂತ. ಮೊನ್ನೆ ಗಡಿಗೆ ಆಗುತ್ತೆ ಅಂದ್ರೆ ಸದ್ವಾದಿಗಳು ಆಗ್ಬಿಡ್ತಾರೆ ಅವರು. ಮೊನ್ನೆ ಗಡಿಗೆ ಇರೋದೇ ಹುಟ್ಟತ್ತೆ ಅನ್ನಲ್ಲ ಅವರು, ಇಲ್ಲದ್ದು ಹುಟ್ಟತ್ತೆ ಅಂತಾರೆ. ಮಧ್ಯ ಇಲ್ಲದ್ದು ಅಂತ ಒಂದು ಸೆಕೆಂಡಿನ 100ನೇ ಭಾಗದಷ್ಟು ಕಾಲ ಇಲ್ಲದ್ದು ಅನ್ನೋದನ್ನು ಅನುಭವಿಸಿ ಆಮೇಲೆ ಗಡಿಗೆ ಬರುತ್ತೆ ಅಂತಾರೆ. ಇಲ್ಲದ್ದು ಅನ್ನೋದನ್ನು ಅನುಭವಿಸ್ಬೇಕು ಗಡಿಗೆ. ಮಣ್ಣು ಗಡಿಗೆ ಆಗುವಾಗ ಮಣ್ಣಿಗೂ ಗಡಿಗೆಗೂ ಮಧ್ಯದಲ್ಲಿ ಸೆಕೆಂಡಿನ 100ನೇ ಭಾಗದಷ್ಟು ಶೂನ್ಯ ಆಗ್ಬಿಡುತ್ತೆ, ಏನು ಇಲ್ಲದಿಂದ ಬಿಡುತ್ತೆ. ಆಮೇಲೆ ಟಕ್ಕ ಗಡಿಗೆ ನಿಮ್ಗೆ ಅದನ್ನ ಮಾಡೋಕ್ಕಾಗಲ್ಲ, ತುಂಬಾ ಫಾಸ್ಟ್ ಅದು. ನೋಡ ಹೋಗಿ ಗಡಿ ಆಗ್ಬಿಡ್ತದೆ.
ಯಾಕಂದ್ರೆ ಮಣ್ಣೇ ಗಡಿಗೆ ಆಗ್ಬಿಟ್ರೆ ಮಣ್ಣು ಗಡಿಗೆ ಎರಡೇ ಆಗಲ್ಲ ಅಂತ ಸದ್ವಾದ ಬಿಡ್ತಾರೆ. ಪರಿಣಾಮ ಅಸತ್ವಾದಿಗಳು ಇಲ್ಲೇ ದೊಡ್ಡ ಅತ್ಯಾಚಾರವರು ಅದೇ ಹೇಳ್ತಾರೆ. ಹೇಗೆ ತಾರ್ಕಿಕರು ಸತ್ತಿಗಿಂತ ಬೇರೆ ಒಂದು ವಸ್ತುವನ್ನು ಕಲ್ಪಿಸಿ ಎಲ್ಲಾ ವಸ್ತು ಸತ್ತಿಗಿಂತ ಬೇರೆ ಅಂತಾರೆ. ಅದಕ್ಕೆ ಸತ್ತು ಈ ಜಗ್ಗಿದೆಯಲ್ಲ, ಈ ಜಗ್ಗಿಗೆ ಸತ್ತು ಸೇರ್ಕೊಳುತ್ತೆ, ಈ ಲೋಟಗೆ ಸತ್ತು ಸೇರ್ಕೊಳುತ್ತೆ. ಆಮೇಲೆ ನಿಮ್ ಲೋಟ ಇರೋ ಲೋಟ ಕಾಣುತ್ತೆ, ಇರೋ ಜಗ್ಗು ಕಾಣುತ್ತೆ. ಮುಂಚೆನೇ ಇರಲ್ಲ. ಹೇಗೆ ಕೆಂಪು ಹೇಗೆ ಸೇರ್ಕೊಳತ್ತೋ, ಬಿಳುಪು ಸೇರ್ಕೊಳತ್ತೋ ಗುಣ, ಹಾಗೆ ಸತ್ತು ಒಂದು ಗುಣ. ಒಂದು ಕ್ಷಣಕಾಲ ಅದು ಏನೋ ಸತ್ತಿಗಿಂತ ಬೇರೆಯಾದ ವಸ್ತುವನ್ನು ಕಲ್ಪಿಸಿ ಮತ್ತೆ ಅದೇ ವಸ್ತುವಿಗೆ ಉತ್ಪತ್ತಿಗೆ ಮುಂಚೆನೂ ನಾಶವಾದ ಮೇಲೂ ಅದು ಅಸತ್ವವನ್ನು ಹೇಳ್ತಾರೆ ಅವರು. ಅಸತ್ವವನ್ನು ಹೇಗೆ? ಬಂಜೆ ಮಗನಂಗೆ, ಮೊಲದ ಕೊಂಬನಿಗೆ ಅಸತ್ವ. ಅಸತ್ವ ಅಂದ್ರೆ ಬೀಜ ರೂಪದಲ್ಲಿ ಇರುತ್ತೆ, ಅಸತ್ವ ಅಲ್ಲ. ಅತ್ಯಂತ ತುಚ್ಛ, ನೈಸ್ವಾಭಾವ್ಯ, ಹಂಗಾಗ್ಬಿಡುತ್ತೆ ಅಂತಾರೆ. ಗಡಿಗೆ ಹೊಡೆದ ಮೇಲೆ ಏನಾಗುತ್ತೆ ಅಂದ್ರೆ ಅಸತ್ ಆಗುತ್ತೆ. ಅಂದ್ರೆ ಮೊಲದ ಕೊಂಬು ಹೇಗೆ ಇಲ್ಲವೋ, ಬಂಜೆ ಮಗ ಹೇಗಿಲ್ಲವೋ ಹಾಗೆ ಇಲ್ಲ ಆಗುತ್ತೆ ಅಂತಾರೆ. ಹುಟ್ಟೋ ಮುಂಚೆನೂ ಅದೇ ರೀತಿ ಇಲ್ಲ ಆಗಿರುತ್ತೆ. ಏನಿತ್ತು ಮಧ್ಯಕಾಲದಲ್ಲಿ ಸತ್ತಂತಾಗಿ ಅದಕ್ಕೆ ಸತ್ ಗುಣ ಸೇರ್ಕೊಳ್ತೀವಿ ಅಂತಾರೆ. ಸತ್ತ ಸಾಮಾನ್ಯ ಯಾವ ರೀತಿ ಹೇಳ್ತಾರೋ ನಾವು ಹಾಗೆ ಹೇಳೋದಿಲ್ಲ. ಯಾವಾಗ್ಲೂ ಯಾವುದಕ್ಕೂ ಎಲ್ಲೂ ಸತ್ತಿಗಿಂತ ಬೇರೆ ಅಭಿಧಾನವಾಗ್ಲಿ ಅಭಿಧೇಯವಾಗ್ಲಿ, ಅಭಿಧಾನನೇ ವಸ್ತು, ಅಭಿಧಾನನೇ ಹೆಸರು, ಅಭಿಧೇಯನೇ ವಸ್ತು. ಈ ಎರಡನ್ನೂ ನಾವು ಎಲ್ಲೂ ಕಲ್ಪಿಸೋದಿಲ್ಲ. ಹೆಸರನ್ನಾಗ್ಲಿ ವಸ್ತುವನ್ನಾಗ್ಲಿ ನಾವು ಸತ್ತಿಗಿಂತ ಬೇರೆ ಕಲ್ಪಿಸೋದಿಲ್ಲ. ಸತ್ಯ ಅಭಿಧಾನವಾಗಿ ಅಭಿಧೇಯವಾಗಿ ತೋರ್ತಾ ಇದೆ. ನಟವಾದ ಅನೇಕ ಸತ್ಯ ಎರಡಾಗಿ ತೋರ್ತಾ ಇದೆ. ಇದು ಸತ್ತಲ್ಲ, ಒಂದೇ ಸತ್ತು ಎರಡಾಗಿ ತೋರ್ತಾ ಇದೆ. ಸದೇವತು ಸರ್ವಂ ಅಭಿಧಾನಂ ಅಭಿಧೀಯತೆ ಇದನ್ಯ ಬುದ್ಧ. ಈ ವಾಕ್ಯ ಎಷ್ಟು ಸಲ ಒತ್ತಿ ಹೇಳಿದ್ರು ಅವ್ರ ತಲೆಗೆ ಹೋಗಲೇ ಇಲ್ಲ. ಪರಮಾನ್ ಭಾರತೀಯರು ಮಣ್ಣ ಹೇಳಿದ್ರು ನೋಡ್ರಿ, ಮುಂದಿದೆ ಕಣ್ರಿ. ಸತ್ತೇ, ಎಲ್ಲವೂ ಸತ್ತೇ, ಸರ್ವಂ ಸದೇವ. ಅಭಿಧಾನಂ ಅಭಿಧಾನ ಅಂತ ಹೇಳಿ ಸತ್ತನ್ನೇ ಹೇಳ್ತಿದ್ವಿ, ಅಭಿಧೇಯ ಸತ್ತನ್ನೇ ಹೇಳ್ತಾ ಇದೀವಿ. ಸತ್ತೇ ಅಂತ ಭಾಷೆಗೆ ಗೊತ್ತಾ ಇದ್ದಾರೆ. ಸರ್ವಂ ಅಭಿಧಾನಂ ಸದೇವ, ಎಲ್ಲಾ ಹೆಸರು ಸತ್ತೇ, ಅದನ್ನೇ ಹೇಳ್ತಾ ಇದ್ದೀವಿ. ಅನ್ಯ ಬುದ್ಧ, ಮತ್ತೊಂದು ಬುದ್ಧಿಯಿಂದ ಸತ್ತನ್ನೇ ನಾವು ಹೇಳ್ತಿರೋದು. ಸತ್ತಿಗಿಂತ ಬೇರೆ ಮತ್ತೊಂದು ಅನ್ನೋದೊಂದಿಲ್ಲ. ಎಲ್ಲಾ ಅಭಿಧಾನವೂ ಅಭಿಧೇಯವೂ ಸತ್ತೇ, ಅದನ್ನೇ ಅಭಿಧಾನ ಅಭಿಧೇಯ ಇದಕ್ಕಿಂತ ಬೇರೆ ನಾವು ಅಂತ ಇದ್ದೀವಿ ಹೊರತು ವಾಸ್ತವಿಕವಾಗಿ ಅಭಿಧಾನ ಅಭಿಧೇಯ ಅಂತಾಗಿ ಸತ್ತಿಗಿಂತ ಬೇರೆ ಅಂತಾಗಿ ಇಲ್ಲ. ಈ ಟಿಪ್ಪಣಿ, 1ನೇ ಟಿಪ್ಪಣಿಯಲ್ಲಿ ಪ್ರಪಂಚವು ತೋರುವ ಆಕಾರ ವಿಶೇಷದಿಂದ ಹುಸಿಯೇ ಆದರೂ ಅಂತ ಹಾಕ್ಯಾರಲ್ಲ, ಅದಕ್ಕೋಸ್ಕರ ಅವ್ರು ಹೇಳ್ತಾರ. ಹೌದು, ಅವರು ಹೌದು, ತೋರುವ ರೂಪದಿಂದ ಹುಸಿ ಒಪ್ಕೊಂಡ್ಬಿಟ್ರೆ ಅದು ಸರ್ವಥಾ ಹುಸಿ ಅಲ್ಲ. ಅಂದ್ರೆ ಸತ್ಸ್ವರೂಪ ಇದೆ ಅಂತ ಅರ್ಥ. ಸತ್ಸ್ವರೂಪ ಒಂದಿದೆ, ಅದು ಹುಸಿ ಅಲ್ಲ. ಹೋಲಿಕೆ ಏನ್ ರೂಪ ಇದೆ, ಹೆಸರು ಆಕಾರ ಏನಿದೆ ಅದು ಹುಸಿ. ಹೆಸರು ಆಕಾರಕ್ಕೆ ತಡಿಕೆ ಅಂತಿರೋ ಸತ್ಸ್ವರೂಪ ಇದೆಯಲ್ಲ, ಅದು ಹುಸಿ ಅಲ್ಲ. ಸದ್ಬ್ರಹ್ಮವೇ ಮುಂದೆ ನೋಡಿ, ಸದ್ಬ್ರಹ್ಮವೇ ಆ ರೂಪದಿಂದ ತೋರಿಕೊಳ್ಳುತ್ತಿದೆ, ಅದು ಮುಖ್ಯ. ಸದ್ಬ್ರಹ್ಮವೇ ಅದು. ಹೆಸರು ಆಕಾರ ಹುಸಿಯೇ. ಗಡಿಗೆ ಹೆಸರು ಆ ಆಕಾರ, ಈ ನಾಮರೂಪ ಇದು ಪ್ರಪಂಚ ಹೆಸರು, ಪ್ರಪಂಚ ತೋರಿಸಿದ ಹುಸಿಯೇ. ಇರುವು ಅನ್ನೋದು ತೋರಲ್ಲ. ಇರುವಿಗೆ ಬಣ್ಣ ಇಲ್ಲ, ಇರುವಿಗೆ ಆಕಾರ ಇಲ್ಲ. ಅದ ಬಣ್ಣ ಆಕಾರ ಇಲ್ಲ, ಇರುವಿದೆ ಬೇರೆ ಅಲ್ಲ. ಇರುವಲ್ಲ, ಇರುವಿಗೆ ಯಾವಿಲ್ಲ. ನಾಮ ರೂಪ ಕ್ರಿಯೆ ಗುಣ ಯಾವುದೂ ಇಲ್ಲ. ನಿರ್ವಿಶೇಷ ಅದು. ನಿರ್ವಿಶೇಷವಾಗುತ್ತೆ, ಸವಿಶೇಷವಾಗುತ್ತೆ. ಅದರಲ್ಲೂ ಒಂದು ವಿಶೇಷ ಆಯ್ತು ಬಿಟ್ರೆ ಅದು ಇನ್ನೊಂದು ವಿಶೇಷ ಆಗಲ್ಲ. ಫ್ಲಾಶ್ ಜಗ್ಗಾಗಲ್ಲ. ಯಾಕೆ ಹೇಳೋ, ಅದು ಒಂದು ಹಸಿವು ಆಕಾರ ಬಂದ್ಬಿಡ್ತು. ಒಂದು ಕಾರ್ಯ ಇನ್ನೊಂದು ಕಾರ್ಯ ಆಗಲ್ಲ. ವಿಶೇಷವಲ್ಲ ಕಾರ್ಯ. ಅದು ವಿಶೇಷ ಬಂದ್ಬಿಟ್ರೆ ಅದು ಕಾರ್ಯ ಅಂತ ಆಗ್ಬಿಟ್ಟು ಅದು
ಇನ್ನೊಂದು ಆಗೋದೇ ಇಲ್ಲ. ಅದನ್ನ ಯಾವುದು ಕಾರಣವೋ ಅದಕ್ಕೆ ಯಾವುದೂ ಇಲ್ಲ, ಯಾವ ವಿಶೇಷವೂ ಇಲ್ಲ. ಅದೇ ಎಲ್ಲ ವಿಶೇಷ ಬರುವ. ಚೆನ್ನಾಗಿ ಜ್ಞಾಪ ಮಾಡ್ಕೋಬೇಕು. ಚಿನ್ನಕ್ಕೆ ರೂಪ ಇಲ್ಲ, ಹೆಸರು ಇಲ್ಲ. ಚಿನ್ನ ರಕ್ಷಿಸ್ತಾ ಇದೀವಿ ಅಷ್ಟೇ. ಎಲ್ಲವೂ ಒಂದಾಗಿದೆ. ಬಳೆ, ಸರ, ಗುರು ಎಲ್ಲವೂ ಯಾವ್ದು ಒಂದೋ ಅದಕ್ಕೆ ಚಿನ್ನ ಅಂತ ಇಟ್ಕೊಂಡಿದೀವಿ ಹೊರತು ಚಿನ್ನದ ಹೆಸರು ಅಲ್ಲ. ಚಿನ್ನ ಹೆಸರಿದ್ರೆ ಇನ್ನೊಂದು ಹೆಸರಾಗಲ್ಲ. ಸರ ಇದೆ, ಅದು ಬಳೆ ಆಗಲ್ಲ, ಅದು ನೆಕ್ಲೆಸ್ ಆಗಲ್ಲ, ಉಂಗುರ ಆಗಲ್ಲ. ಒಂದ್ ಹೆಸರು ಇನ್ನೊಂದು ಹೆಸರಾಗಲ್ಲ, ಒಂದು ರೂಪ ಇನ್ನೊಂದು ರೂಪ ಆಗಲ್ಲ. ಮತ್ತು ಸರ್ವಂ ಅಭಿಧಾನಂ ಅಭಿಧೇಯಂ ಅಭಿಧೀಯತೆ ಮಾಡ್ಕೋಬೇಕು. ಎಲ್ಲಾ ಅಭಿಧಾನವು ಅಭಿಧೇಯವು ಸತ್ತನ್ನೇ ಹೇಳಲಾಗುತ್ತೆ. ಏನು ಅಂತ? ಅನ್ಯಬುದ್ಧ. ಅನ್ಯಬುದ್ಧ ಅಭಿಧಾನ ಬುದ್ಧ, ಅಭಿಧೇಯ ಬುದ್ಧ. ಅಭಿಧೇಯ ಅಂದ್ರೆ ವಸ್ತು, ಅಭಿಧಾನ ಅಂದ್ರೆ ಹೆಸರು. ಅಭಿಧೇಯ ಅಂತೂ ಅಭಿಧಾನ ಅಂತೂ ಸತ್ತನ್ನೇ, ಅದು ಬೇರೆ ಅಂತ ನಾವು ಹೇಳ್ತಾ ಇದ್ದೀವಿ ಹೊರತು ಸತ್ತಿಗಿಂತ ಬೇರೆಯಾಗಿ ಏನೇನು ಯಾವಾಗಲೂ ಎಲ್ಲೂ ಇಲ್ಲ, ಹೇಗೂ ಇಲ್ಲ. ಇದು ಗಟ್ಟಿಯಾಗಿ ಮಾಡ್ಕೊಂಬಿಡಿ ಮನಸ್ಸಲ್ಲಿ. ಇದು ಗಟ್ಟಿಯಾಗಿ ಊರಿಸ್ಕೊಂಡ್ಬಿಟ್ರೆ ಅವಾಗ ಇದಕ್ಕೆಲ್ಲರೂ ಹೊಂದಿಸ್ಕೊಬಹುದು. ಏನೇನ್ ತೋರುತ್ತೋ ಇದರದೇ ಕಲ್ಪನೆ. ಇದು ಹೇಗೆ ಹಗ್ಗ ಒಂದೇ ಹಾವು, ನೀರಿನ ಕೋಡಿ, ಹೂವಿನ ಮಾಲೆ, ಬೆಳೆದ ಬಿರುಕು ಎಲ್ಲ ತೋರುತ್ತೋ ಅದ್ಯಾವುದು ಹಗ್ಗಕ್ಕಿಂತ ಬೇರೆ ಅಲ್ಲವೋ, ಬೇರೆ ಇಲ್ವೋ? ಬೇರೆ ಅಲ್ಲ, ಬೇರೆಯೂ ಇಲ್ಲ. ಹಾಗೆ ಸತ್ತಿಗಿಂತ ಬೇರೆ ಇಲ್ಲ, ಬೇರೆಯೂ ಅಲ್ಲ. ಹಾಗಾದ್ರೆ ಸತ್ಯ ಅವಿದ್ಯೆಯಿಂದ ಅನ್ಯಥಾ ಭಾಷೆಕಾರರು ಸತ್ಯ ಅನ್ಯಥಾ ಗೃಹ್ಯ ಮಾಡಪ್ಪ. ಸತ್ಯ ತಪ್ಪಾಗಿ ತೋರ್ತಾ ಇದೆ. ಇನ್ನು ಸತ್ಯನ ಸದ್ರೂಪದಿಂದ ನಾವು ಕಂಡ್ಕೊಂಡ್ರೆ ಈ ರೀತಿ ತೋರೋದೇ ಇಲ್ಲ ಅಂತ ಇದ್ದಾರೆ. ಹಗ್ಗ ಕಂಡ್ಕೊಂಡ್ರೆ ಹಾಗೆ ತೋರುತ್ತಾ? ಸತ್ಯನ ನೀವು ಗುರುತಿಸ್ಕೊಂಡ್ರೆ, ಗೊತ್ತು ಮಾಡ್ಕೊಂಡ್ರೆ ತಿಪ್ಪಲ್ಲ ಆಗೋದು ಪ್ರಪಂಚ ನಿಮ್ಗೆ ತೋರೋಲ್ಲ. ಪ್ರಪಂಚ ತೋರ್ತಾ ಇದೆ ಅಂದ್ರೆ ನೀವು ಸತ್ಯನ ಗುರುತಿಸ್ಕೊಂಡಿಲ್ಲ ಅಂತ ಅರ್ಥ. ವೆರಿ ಸಿಂಪಲ್. ಸತ್ಯ ಇರೋದು, ಸತ್ಯ ನಮ್ಮ ಸ್ವರೂಪ. ನಾವು ಸನ್ಮಾತ್ರವೇ. ಸತ್ಬಿಟ್ಟು ಯಾವ್ದಾವ ತೋರಿಸಿ ನೋಡೋಣ. ಸತ್ಬಿಟ್ಟು ಏನನ್ನು ತೋರ್ಸಕ್ಕಾಗಲ್ಲ. ಯಾವುದು ಎಲ್ಲೂ ಇಲ್ಲ, ಎಲ್ಲ ಇರುವ ಅಂತ ತೋರ್ತಾ ಇದೆ. ಇಷ್ಟು ಚೆನ್ನಾಗಿದೆ ವಾಕ್ಯ. ಇವಾಗ ನೋಡಿ, ಯಥಾ ರಜ್ಜುರೇವ ಸರ್ಪಬುದ್ಧ್ಯಾ ಸರ್ಪ ಇತ್ಯಭಿಧೀಯತೆ. ಸರ್ಪ ಇತ್ಯಭಿಧೀಯತೆ. ಯಥಾ ವಾ ಪಿಂಡಘಟಾದಿ ಮೃದೋ ಅನ್ಯಬುದ್ಧ್ಯಾ ಪಿಂಡಘಟಾದಿ ಶಬ್ದೇನ ಅಭಿಧೀಯತೆ. ಲೋಕೆ ಮತ್ತೆ ಅದೇ ಹೇಳು. ರಜ್ಜು ಸರ್ಪಕ್ಕೋ ಮೃದ್ಘಟಕ್ಕೋ ಏನು ವ್ಯತ್ಯಾಸ ಇಲ್ಲ. ಇನ್ನೊಂದು ಸ್ವಲ್ಪ ತೋರಿಸ್ತಾ ಇದ್ದಾರೆ. ಕೃಷ್ಣಮೂರ್ತಿ ಶಾಸ್ತ್ರಿ ವಾದ ಮಾಡ್ಬಿಟ್ರು, ಮಣ್ಘಟ ಬೇರೆ, ರಜ್ಜು ಸರ್ಪ ಬೇರೆ ಅಂತ. ರಜ್ಜು ಸರ್ಪವು ಮೃದ್ಘಟವು ಒಂದೇ ಅಲ್ಲ ಅಂತ ಭ್ರಾಂತಿ. ಅವರು ವ್ಯವಹಾರ ದೃಷ್ಟಿಯಿಂದ ಹೇಳ್ತಿದ್ದಾರೆ, ವಸ್ತು ಕಡೆಯಿಂದ ಹೇಳ್ತಾನೆ ಇಲ್ಲ. ಭಾಷಿಕಾರರು ವಸ್ತು ಕಡೆಯಿಂದ ಹೇಳ್ತಾ ಇದ್ದಾರೆ. ವಸ್ತು ಏನು ಹೇಳಿ ಅಂತ. ವಸ್ತು ಕಡೆಯಿಂದ ರಜ್ಜುಗಿಂತ ಬೇರೆ ಸರ್ಪಾದಿಗಳಿಲ್ವೋ, ಮಣ್ಣಿಗಿಂತ ಬೇರೆ ಘಟಾದಿಗಳಿಲ್ಲ. ಭಾಷೆಗೆ ಇನ್ನೊಂದು ಸಲ ಕೊಡ್ತಾ ಇದ್ದಾರೆ. ಹೇಗೆ ಹಗ್ಗವೇ ಸರ್ಪ ಬುದ್ಧ, ಸರ್ಪಾದಿ ಬುದ್ಧಿ ಹಾಕೊಂಡ್ಬಿಡಿ. ಸರ್ಪ, ಹೂವಿನ ಮಾಲೆ, ನೀರಿನ ಕೋಡಿ, ನೆಲದ ಬಿರುಕು, ಕೋಲು ಅಂದ್ರೆ ಅನೇಕ ತರಹ. ಒಂದು ಕೋಲು ಹೀಗೆ ಅಂದ್ಬಿಟ್ಟಿದ್ರೆ ಎಷ್ಟು ಕೋಲಲ್ಲ ಅದು ಹೂವಿನ ಮಾಲೆ ಅಂತಾರೆ. ನೀರಿನ ಕೋಡಿ, ಹಾವು ಕಣ ಅಂತಾರೆ. ಹಗ್ಗವೇ ಸರ್ಪಾದಿ ಬುದ್ಧಿಯಿಂದ ಹೇಗೆ ಸರ್ಪ ಹೂವುಗಳನ್ನು ತೋರಿಸ್ತದೆಯೋ, ಹೇಗೆ ಮಣ್ಣೆ ಪಿಂಡ ಘಟಾದಿ ಅನ್ಯ ಬುದ್ಧ. ಇದು ಪಿಂಡ, ಇದು ಮುದ್ದೆ, ಇದು ಗಡಿಗೆ, ಇದು ತಟ್ಟೆ ಅನ್ನೋ ಬುದ್ಧಿಯಿಂದ ತೋರುತ್ತದೆಯೋ. ಆಮೇಲೆ ಅದು ಪಿಂಡ ಘಟ ಶಬ್ದದಿಂದ ಹೇಳ್ತಾರೆ ಅದನ್ನ. ಆ ಬುದ್ಧಿಗೂ ತೋರುತ್ತೆ, ಶಬ್ದದಿಂದೂ ಕರೀತಾರೆ. ಎರಡು ಶಬ್ದ, ಬುದ್ಧಿ. ಶಬ್ದ ಅಂದ್ರೆ ಹೆಸರು, ಬುದ್ಧಿಯಿಂದ ಪ್ರತ್ಯಯ, ಅರಿವು. ಎರಡೂ ಆಗುತ್ತೆ. ಶಬ್ದ ಪ್ರತ್ಯಯ ಎರಡೂ ಆಗುತ್ತೆ ಒಂದೇ. ಹಾಗೆ ಒಂದೇ ಸತ್ತು ಶಬ್ದ ಪ್ರತ್ಯಯ, ಪ್ರಪಂಚಾನು ಶಬ್ದ, ಪ್ರಪಂಚಾನು ಪ್ರತ್ಯಯ, ಒಂದು ಅರಿವು. ಎರಡು ರೂಪಕ್ಕೆ ತೋರ್ತಾ ಇದೆ. ಆದ್ರೆ ಎರಡಕ್ಕೂ ಆಸ್ಪದವಾಗಿ ಸನ್ಮಾತ್ರ ಇರೋದು, ಸತ್ತೊಂದೇ ಇರೋದು. ಸತ್ಯ ಪರಮಾರ್ಥ. ಹಾಗೆ ಸದೇವ ಸೌಮ್ಯೇದಮಗ್ರ ಆಸಿ ಶುರು ಮಾಡ್ತು. ತದೇವ ತ್ವಮಸಿ,
ಐತದಾತ್ಮ್ಯಮಿದಗಂ ಸರ್ವಂ ತತ್ ಸತ್ಯಂ ಸ ಆತ್ಮ. ಇದೆಲ್ಲವೂ ಯಾವುದನ್ನು ಆತ್ಮನಾಗಿ ಉಳ್ಳದ್ದಾಗಿದೆಯೋ ಅದೇ ಸತ್ಯ, ಅದೇ ನೀನು ಅಂತ ಇದೆ. ನಂಗೆ ಅದು ಗೊತ್ತಾಗಲ್ಲ ಅಂತಂದ್ರೆ ಏನ್ ಹೇಳೋಣ ಇವನಿಗೆ? ಅವರು ಬೈತಾ ಇದ್ದಾರೆ, ನೋಷ್ಟಂ ನರಸಮಾಕೃತಿ ಮುಂದು, ಇದು ಮಣ್ಣೆಂಟೆ ಕೂತ್ಕೊಂಡಿದೆಯಾ ಹೊರತು ಮನುಷ್ಯ ಅಲ್ಲ ಇವನು ಅಂತ. ಮನುಷ್ಯ ಆಗಿದೆ ಗೊತ್ತಾಕೋತಿದ್ದ, ಮಣ್ಣೆಂಟೆ ಹೇಗೆ ಕೂತ್ಕೊಂಡಿದೆ ಕಜ್ಮುಂಡಿ ಅದು ಗೊತ್ತಾಗ್ತಿಲ್ಲ ಅಂತ ಬೈತಿದ್ದಾರೆ. ತನ್ ಕಥಂ ಬೋಧಯೇ ಛಾಸ್ತಂ ಲೋಷ್ಟಂ ನರಸಮಾಕೃತಿ ಮುಂದು. ಎಷ್ಟು ಚೆನ್ನಾಗಿದೆ ನೋಡಿ ಈ ವಾಕ್ಯ. ಇದನ್ನು ಸರಿಯಾಗಿ ಮನನ ಮಾಡ್ತಾ ಮೆಲಕ್ ಹಾಕ್ತಾ ಇದ್ರೆ ತಗೊಂಡೋಗಿ ನಮ್ಮನ್ನ ಅಲ್ಲೇ ಕುಳಿಸ್ಬಿಡ್ತಾರೆ ಭಾಷ್ಯಕಾರರು, ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಪಿಂಡ ಘಟಾದಿ ಶಬ್ದದಿಂದ ಮಣ್ಣೆ ಹೇಗೆ ಕರೀತೀವೋ, ಬೇರೇನು ಬುದ್ಧಿನ ಕರೀತೀವೋ, ಶಬ್ದದಿಂದಲೂ ಪ್ರತಿನಿಧಿತೀವೋ, ರಜ್ಜು ಹೇಳೋದು ಹಾಗೆ ಇದಾಗಿದೆ. ಅಲ್ಲಿ ರಜ್ಜು ವಿವೇಕ ದರ್ಶನ ಅಂತೋ ರಜ್ಜು ವಿವೇಕ ದರ್ಶನ ಅಂತೂ ಸರ್ಪ ಅಭಿಧಾನ ಬುದ್ಧಿ ನಿವರ್ತೇತೆ. ಸರ್ಪ ಅಭಿಧಾನ ಬುದ್ಧಿ ನಿವರ್ತೇತೆ. ಯಥಾ ಚ ಮೃದ್ವಿವೇಕ ದರ್ಶನ ಘಟಾದಿ ಶಬ್ದ ಬುದ್ಧಿ. ಮತ್ತೆ ಮುಂದೆ ಹೇಗೆ ರಜ್ಜು ವಿವೇಕವನ್ನು ಹಗ್ಗವೇ ಅಂತ ವಿವೇಕವಾಗಿ ಕಂಡುಕೊಂಡವರಿಗೆ ಕೇಳ್ಬೇಕಾ? ಸುಮನಾರ್ಥಿಗೆ ಹೇಳಿಮ್ಮ. ಏನಿಲ್ಲ, ಸುಮ್ನೆ ಒಂದ್ ಸಣ್ಣದಾಗಿ ಕೇಳ್ತೀನಿ. ಈ ಮಹಾವಿಷ್ಣು ಸರ್ಪದ ಮೇಲೆ ಮಲಗಿದಾನಲ್ವಾ ಅಂತ ಪಿಕ್ಚರೈಸ್ ಮಾಡಿರೋದು, ಅದನ್ನ ಕಂಪೇರ್ ಮಾಡ್ಕೋಬಹುದಾಗಿ ಅರ್ಥ ಮಾಡ್ಕೊಳಕ್. ಅಲ್ಲ, ಮಹಾವಿಷ್ಣು ಸರ್ಪ ಮೇಲೆ ಮಲಗಿದಾನೆ ಅಂದ್ರೆ ಸರ್ಪ ಅಂದ್ರೆ ಅಹಂಕಾರ. ಅಹಂಕಾರ ಮೆಟ್ಟಿ ನಿಂತಿದ್ದಾನೆ. ಅಹಂಕಾರ ಅಜ್ಞಾನ ಅಂತ ತಗೋಬೋದ ಅಂತ ನಾನು ಕೇಳಿದ್ದೆ. ಅಜ್ಞಾನ ನಾವ್ ಅದನ್ನ ಹೋಗ್ಲಾಡ್ಸ್ಬೇಕಾಗಿಲ್ಲ, ಅದರಿಂದ ಹೇಳ್ಬೋದು, ಇಟ್ಕೋಬಹುದು. ಸರ್ಪ ಅಜ್ಞಾನ, ಅದನ್ನ ಮಹಾವಿಷ್ಣು ಇದ್ದಾನೆ, ಅಜ್ಞಾನ ಅತೀತವಾಗಿದ್ದಾನೆ ಅಂತ. ಆ ಕಥೆ ಅಂತ ತೊಗೊಳಕಿಂದ ಇಲ್ಲೇ ನೇರ ಹೇಳ್ತಾರಲ್ಲಮ್ಮ. ಅದೇ ಅದನ್ನ ಹೆಂಗ್ ಮ್ಯಾಚ್ ಮಾಡೋದು ನಮ್ಗೆ ಅರ್ಥ ಆಗ್ಬೇಕಲ್ಲ ಗುರುಗಳೇ, ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ತರ ಕೊಟ್ಟು ಕರೆಕ್ಟ್ ಒಪ್ಕೊಂಡೆ, ಸರಿಯಾಗಿದೆ. ಆದ್ರೆ ಅದಿನ್ನೂ ದೂರ ಆಗತ್ತೆ ದೃಷ್ಟಾಂತ ಕೊಟ್ಬಿಡೋದು ಕಥೆ. ಹೇಳಿ ಗುರುಗಳೇ, ಈ ಅದೇ ಇದು ಎರಡು ಎಕ್ಸಾಂಪಲ್, ರಜ್ಜು ಸರ್ಪ ಬೇರೆ, ಇದು ವ್ಯವಹಾರದಲ್ಲಾಗ್ಲಿ ಅಥವಾ ಅರ್ಥ ಮಾಡ್ಕೊಳಕ್ಕಾಗ್ಲಿ ಅದು ತೋರಿಕೆ ಅಂತ ಗೊತ್ತಾಗ್ಬಿಡುತ್ತೆ. ಕಪ್ಪೆ ಚಿಪ್ಪು ಹತ್ರ ಹೋದ ತಕ್ಷಣ ಅಥವಾ ಸರ್ಪದಾಗ್ಲಿ ಇನ್ನೊಂದಾಗ್ಲಿ, ಆದ್ರೆ ಈ ಇದ್ರದ್ದು ಮಣ್ಣಿಂದ ಗಡಿಗೆದು ಅದು ಆತರ ಹೋಗೋದೇ ಇಲ್ಲ. ಅದು ಅಷ್ಟು ನೆಟ್ಟು ಬಿಟ್ಟಿದೆ. ಆ ಪ್ರಯೋಜನ ಬುದ್ಧಿ ಜೋರ ನೆಟ್ಟಿರೋದ್ರಿಂದ ಅದು ಗಡಿಗೆ ಬುದ್ಧಿ ಹೋಗಲ್ಲ ಅಂತ ಅನ್ಸುತ್ತೆ ನಮ್ಗೆ. ಪ್ರಯೋಜನ ಕಡೆಯಲ್ಲೇ ನೋಡಿ ಅಭ್ಯಾಸ, ಅದರ ಬೆಲೆ, ಅದರ ಪ್ರಯೋಜನ, ಅದರ ಇದು ಅದು ನೋಡಿ ಅದು ಬೇರೆ ಬೇರೆ ಭ್ರಾಂತಿ ಉಂಟಾಗಿದೆ ಹೊರತು ವಸ್ತು ಕಡೆಯಿಂದ ನೋಡ್ತಾ ಹೋದ್ರೆ ಅದು ಅಷ್ಟೇ ಅಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಪ್ರಯೋಜನ ಬುದ್ಧಿ ನೋಡ್ಬಾರ್ದು, ವಸ್ತು ಕಡೆ ನೋಡ್ಬೇಕು. ವಸ್ತುಗೆ ಏನು ವಿಶೇಷತೆ ಉಂಟಾಗಿಲ್ಲ, ವಸ್ತು ಮಣ್ಣಾಗೇ ಇದೆ. ಗಡಿಯ ಆಕಾರದಲ್ಲಿದ್ದಾಗ ಮಣ್ಣೆ, ಯಾವಾಗಾದ್ರೂ ಮಣ್ಣೆ. ಅದು ಮಣ್ಣಿಂದ ವ್ಯವಹಾರದಿದ್ರಲ್ಲಿ ನಮ್ಗೆ ಬೇರೆ ಇದು ಕಪ್ಪೆ ಚಿಪ್ಪಿನ ಇದ್ರಲ್ಲಿ ನಮ್ಗೆ ಆಗ್ಲೇನೆ ಒಂಥರ ಜ್ಞಾನ ಆಗ್ಬಿಡುತ್ತೆ. ಇದರಲ್ಲಿ ನಮ್ಗೆ ಆಗೋದೇ ಇಲ್ಲ ಅದು ಜ್ಞಾನ. ಅದು ವ್ಯವಹಾರದಲ್ಲಿ ಬೆಳ್ಳಿಗೆ ಜಾಸ್ತಿ ಬೆಲೆ ಇದೆಯಲ್ಲ, ಅಯ್ಯೋ ಬೆಳ್ಳಿ ಸಿಗಲಿಲ್ಲ ಅಂತ ದುಃಖ ಆಗುತ್ತೆ. ಬೆಳ್ಳಿ ಇದ್ದಿದ್ದೆ ಚೆನ್ನಾಗಿರ್ತಿತ್ತು ಅಂತ ಭ್ರಾಂತಿ. ಅದು ವ್ಯವಹಾರವೇ ಅವಿದ್ಯಾಕೃತವಾದ್ರಿಂದ ಆಗ ಭ್ರಾಂತಿ ಉಂಟು ಮಾಡುತ್ತೆ. ಫಸ್ಟ್ ನೋಡಿ, ರಜ್ಜು ವಿವೇಕವನ್ನು ಕಂಡುಕೊಂಡವರಿಗಾದರೋ ಸರ್ಪ ಅನ್ನುವಂಥ ಅಭಿಧಾನ ಹೆಸರು ಮತ್ತು ಬುದ್ಧಿ ಜ್ಞಾನ ಎರಡೂ ಹೊರಟೋಗತ್ತೆ. ಆಮೇಲೆ ಮಣ್ಣಿನ ವಿವೇಕವನ್ನು ಮಾಡ್ಕೊಂಡವರಿಗೆ ಗಡಿಗೆ ಅನ್ನೋ ಮುಂತಾದ ಬುದ್ಧಿಯೂ ಮತ್ತೆ ಆ ಶಬ್ದವೂ ಎರಡು ಹೊರಟೋಗುತ್ತೆ. ಶಬ್ದ ಬುದ್ಧಿ ಹೊರಟೋದು ಮಣ್ಣೆ ಅಂತ. ಶ್ರುತಿಯು ಮೃತ್ತಿಕೇಚ್ಛೇವ ಸತ್ಯಂ ಅಂತ ಇದೆ. ಆಚಾರಂಭಂ ವಿಕಾರೋ ನಾಮಧೇಯಂ ಮೃತ್ತಿಕೇಚ್ಛೇವ ಸತ್ಯ ಒತ್ತಾ ಇರೋದ್ರಿಂದ ಕಾರಣಕ್ಕೆ ಸತ್ಯತ್ವವನ್ನು ಕೊಡ್ತಾ ಇದೆಯಾ ಹೊರತು ಕಾರ್ಯ ತೋರಿಕೆ, ಇಲ್ಯೂಷನ್ನು, ಬರೀ ಭ್ರಾಂತಿ, ನಿಜವಾಗಿರೋದಲ್ಲ ಅಂತ ಒತ್ಕೊಡ್ತಾ ಇದ್ದಾರೆ. ತದ್ವತ್ ಸದ್ವಿವೇಕ ದರ್ಶನ ವಿಕಾರ ಶಬ್ದ ಬುದ್ಧಿ ನಿವರ್ತೇತೆ. ಇವಾಗ ನಮ್ಗೆ ಹೇಳ್ತಿದ್ದಾರೆ, ನೀವು ಸದ್ವಿವೇಕ ದರ್ಶಿಗಳಾದರೆ, ಸತ್ಯನ ವಿವೇಕವನ್ನ ಮಾಡ್ಕೊಂಡು ಕಂಡುಕೊಂಡವರಾದರೆ, ಹೌದು ಪರಮಾರ್ಥವಾಗಿ ಸನ್ಮಾತ್ರವೇ ಇರತಕ್ಕದ್ದು, ಅದೇ ನನ್ನ ಸ್ವರೂಪ, ಅದೇ ಜಗತ್ತಾಗಿ ಜಗತ್ತು ಶಬ್ದ
ಪ್ರತ್ಯಯ ಅಥವಾ ನಾಮರೂಪಾನು ಶಬ್ದ ಪ್ರತ್ಯಯ ಹೀಗೆ ತೋರ್ತಾ ಇದೆ ಅಂತ ಗೊತ್ತು ಮಾಡ್ಕೊಂಡ್ರೆ ಆ ಸದ್ವಿವೇಕ ದರ್ಶಿಗಳಾಗಿರುವ ವಿವೇಕಿಗಳಿಗೆ ಅನ್ಯ ವಿಕಾರ ಬೇರೆ ವಿಕಾರ ಅನ್ನೋ ಶಬ್ದ ಬುದ್ಧಿ ಎರಡು ಹೊಟ್ಟೋಗ್ಬಿಡುತ್ತೆ, ತೋರಿಕೆ ಅಂತ ಆಗ್ಬಿಡುತ್ತೆ. ವ್ಯವಹಾರ ಮಾಡ್ತಾರೆ. ನೀವು ಹೇಳ್ದಂಗೆ ಗಡಿಗೆ ಅಂತ ಗೊತ್ತಾದ್ಮೇಲೂ ಗಡಿಗೆ ಮಣ್ಣು ಗೊತ್ತಾದ್ಮೇಲೂ ಗಡಿಗೆ ಅದು ಅಲ್ಲಿ ನೀರು ತುಂಬಿಡಕ್ ಬರುತ್ತೆ, ಒಲೆ ಮೇಲೆ ಇಡಕ್ ಬರುತ್ತೆ, ವ್ಯವಹಾರ ಹೇಗೆ ಮಾಡ್ತೀವೋ ಮಣ್ಣೇ ಗೊತ್ತಿದ್ರು ಕೂಡ ವ್ಯವಹಾರ ಹೇಗೆ ಗಡಿಗೆಯಲ್ಲಿ ಮಾಡ್ಬೋದೋ ಹಾಗೆಯೇ ಈ ಸನ್ಮಾತ್ರವೇ ಗೊತ್ತಾದ್ಮೇಲೂ ಈ ಪ್ರಪಂಚದಲ್ಲಿ ಇರುವವರೆಗೆ ಆ ಉಪಾಧಿ ಇರುವವರೆಗೆ ಶರೀರ ಇರುವವರೆಗೆ ನಮ್ಮ ಜೊತೆ ಮಾತಾಡೋದು ಯೋಚನೆ ಮಾಡೋದು ಹೋಗಿ ಕೊಡೋದು ತಗೊಳ್ಳೋದು ಹೋಗೋದು ಇದೆಲ್ಲ ಉಂಟು. ಆದ್ರೆ ಸತ್ಯತ್ವ ಬುದ್ಧಿ ಇರಲ್ಲ ಅಷ್ಟೇ. ಸತ್ಯತ್ವ ಬುದ್ಧಿ ಬಾಧಿತವಾಗಿರುತ್ತೆ ಹೊರತು ವ್ಯವಹಾರ ಹೋಗಲ್ಲ. ವ್ಯವಹಾರಕ್ಕೆ ಪ್ರಯೋಜನ ಪ್ರಧಾನ, ವಿಚಾರಕ್ಕೆ ಸತ್ಯ ಪ್ರಧಾನ. ವಿಚಾರ ಸತ್ಯದ ಮೇಲೆ ನಿಂತಿರೋದು, ವ್ಯವಹಾರ ಪ್ರಯೋಜನ ಮೇಲೆ ನಿಂತಿರೋದು. ಪ್ರಯೋಜನ ಮೇಲೆ ನಿಂತಿರೋ ವ್ಯವಹಾರವನ್ನ ಪ್ರಯೋಜನವನ್ನು ಇಟ್ಕೊಂಡೇ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ವಿಚಾರ ಸತ್ಯದ ಮೇಲೆ ನಿಂತಿರೋದ್ರಿಂದ ಸತ್ಯ ಏನೋ ಅದನ್ನ ಹೇಳ್ಕೊಟ್ಬಿಡುದು ವಿಚಾರ. ಸದ್ವಿವೇಕ ದರ್ಶಿಗಳು ಆಗ್ಬೇಕು ನಾವು. ಸದ್ವಿವೇಕ ದರ್ಶಿಗಳಾಗಿದ್ದವರಾದರೆ ವಿಕಾರದಲ್ಲಿ ಅಂದ್ರೆ ಅನ್ಯ ಅಂದ್ರೆ ಸತ್ಯಕ್ಕಿಂತ ಬೇರೆ ಎಂಬ ಬೇರೆ ತೋರುತ್ತಿರುವ ಆ ವಿಕಾರದಲ್ಲಿ ಶಬ್ದ ಬುದ್ಧಿ ಏನಿದೆ ಅದೆರಡು ಹೊರಟುಬಿಡುತ್ತೆ. ಪ್ರಪಂಚ ಅನ್ನೋ ಶಬ್ದ ಆ ಬುದ್ಧಿ, ಭೂಮಿ ಜನ ಸ್ಥಾವರ ಜಂಗಮ ಅನ್ನೋ ಶಬ್ದ ಪ್ರತ್ಯಯ ಎರಡು ಹೊರಟೋಗುತ್ತೆ, ಎರಡೂ ಇರೋದಿಲ್ಲ ಅಂತ. ಇದನ್ನೇ ಶ್ರುತಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅನಿರುಕ್ತೆ ಅನಿಲಯಿನಿ ಇತ್ಯಾದಿ ಶ್ರುತಿಭ್ಯಃ ಅನಿರುಕ್ತೆ ಅಲಿನ್ ಶ್ರುತಿಭ್ಯಃ. ಯಾವಾಗ ಶಬ್ದ ಪ್ರತ್ಯಯ ಎರಡು ಹೊರಟೋಯ್ತೋ ಅವಾಗ ಇನ್ನು ಮಾತಿಗೂ ಇಲ್ಲ ಪ್ರತ್ಯವೂ ಇಲ್ಲ. ಅಲ್ಲಿ ಮನಸ್ಸಿಗೂ ಅದು ಎಟ್ಕೋದಿಲ್ಲ. ಮನಸ್ಸಿಗೆ ಎಟ್ಕಿದ್ದೆಲ್ಲ ರೂಪ, ಮಾತಿಗೆ ಎಟ್ಕಿದ್ದೆಲ್ಲ ನಾಮ. ಮಾತಿಗೆ ಯಾವ್ದು ಎಟ್ಕತ್ತೋ ಅದು ಅಭಿಧಾನ ನಾಮ ಹೆಸರು. ಮನಸ್ಸಿಗೆ ಎಟ್ಕಿದ್ದೆಲ್ಲ ರೂಪ ಆಕಾರ ವಸ್ತು. ಅದು ವಸ್ತು ನಾವು ಅಂತೀವಿ. ವಸ್ತು ಅಂದ್ರು ಆಕಾರ ಅಂದ್ರು ರೂಪ ಅಂದ್ರು ಎಲ್ಲ ಮನಸ್ಸೇ. ಶಬ್ದ ಅಂದ್ರು ಅಭಿಧಾನ ಅಂದ್ರು ಹೆಸರು ಅಂದ್ರು ಎಲ್ಲ ಮಾತೆ. ಆ ಮಾತು ಮತ್ತೆ ಪ್ರತ್ಯಯ ಶಬ್ದ ಪ್ರತ್ಯಯ ಅದೆರಡೂ ಕೂಡ ಹೊರಟೋಗ್ಬಿಡುತ್ತೆ, ಅದು ಇರೋದಿಲ್ಲ. ಅದಕ್ಕೆ ಸತ್ವಗೆ ಇದೆರಡು ಇಲ್ಲವಾದ್ರಿಂದ ಅದನ್ನ ಹೇಳಕ್ಕಾಗಲ್ಲ. ಮಾತು ಮತ್ತು ಪ್ರತ್ಯಯದಿಂದ ಅದನ್ನ ತಿಳಿಸ್ಕೊಳಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಅಪ್ರಾಪ್ಯ ಮನಸಾಸ ಮನಸ್ಸಿನೊಡನೆ ಮುಟ್ಟದೇನೆ ವಾಕ್ ರೀಬೌಂಡ್ ಆಗುತ್ತೆ. ಅನಿರುಕ್ತ ಅದನ್ನ ಬಿಡಿಸಿ ಹೇಳಕ್ ಬರೋದಿಲ್ಲ. ಅನಿಲಯನ ಅದಕ್ಕೊಂದು ಆಶ್ರಯ ಇಲ್ಲ, ಆಧಾರ ಇಲ್ಲ. ಶಬ್ದ ಪ್ರತ್ಯೇಕಲ್ಲ ಸತ್ವ ಆಧಾರ ಇದು ಆಶ್ರಯವಾಗಿದೆ. ಆ ಸತ್ತಿಗೆ ಒಂದು ಆಧಾರ ಇಲ್ಲ, ಆಶ್ರಯ ಇದೆ. ಅದೇ ಸರ್ವಕ್ಕೂ ಆಧಾರ, ಅದೇ ಒಂದೇ ಪರಮಾರ್ಥ, ಅದೇ ನಮ್ಮ ಸ್ವರೂಪ, ನಿಜ ಸ್ವರೂಪ. ಇದೇ ಒಂದು ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಇದಕ್ಕೇನು ಇದು ಸಮಾಧಿ ಹೋಗ್ಬೇಕಾಗಿಲ್ಲ, ಇದಕ್ಕೇನು ಮನಸ್ಸನ್ನು ಸಾಯಿಸ್ಬೇಕಾಗಿಲ್ಲ. ಮನಸ್ಸು ಇರುವಾಗಲೇನೆ ತಿಳಿಯಾದ ಸ್ವಚ್ಛವಾದ ಮನಸ್ಸಿನಿಂದ ಈ ಸತ್ಯತ್ವ ಬುದ್ಧಿಯನ್ನು ಬಿಟ್ಕೊಂಡು ಸರಿಯಾದ ಸತ್ಯವಾದ ಅನುಭವವನ್ನು ಗುರುತಿಸ್ಕೋಬೇಕು. ಎಚ್ಚರದಲ್ಲಿಯೇ ಎಚ್ಚರವಾಗಿರುವಾಗಲೇ ಮಾಡಿಕೊಳ್ಳುವಂಥ ಜ್ಞಾನವೇ ಹೊರತು ಏನೋ ಒಂದು ಅವಸ್ಥೆ ಸಮಾಧಿ ಅಲ್ಲಿ ಮಾಡ್ಕೊಳ್ಳುವಂಥದ್ದು ಮಾತ್ರ ಮಾಡ್ಕೋಬೇಕು. ವಿವೇಕ ಚೂಡಾಮಣಿ ಹೇಳ್ತಾರಲ್ಲ ಅದೆಲ್ಲ ಬರೀ ತಪ್ಪೋದು. ವಿವೇಕ ಚೂಡಾಮಣಿ ಹೇಳೋದೆಲ್ಲ ಬರೀ ಸಮಾಧಿ ಹೋಗ್ಬೇಕು, ಅದೆಲ್ಲ ಭ್ರಾಂತಿ, ಹುಚ್ಚು. ನಿರ್ವಿಕಲ್ಪ ಸಮಾಧಿ ಆಗ್ಬೇಕು, ಅಲ್ಲ ಅನುಭವ. ಅದು ಅದೇ ಯೋಗದ ವಿಚಾರ ಹೊರತು ವೇದಾಂತ ವಿಚಾರ ಅಲ್ಲ. ಅದು ವೇದಾಂತ ಸತ್ಯ ವಿಚಾರವನ್ನು ಹೇಳುವಂತ ಹೊರತು ವಿಚಾರ ಹೊರತು ಸೈನ್ಸು ಮ್ಯಾಥಮೆಟಿಕ್ಸ್ ಹೇಗೋ ಹಾಗೆ ವೇದಾಂತ ಪರಮಾರ್ಥ ಸತ್ಯವನ್ನು ಹೇಳುವಂತಹ ಒಂದು ಇದು ಶಾಸ್ತ್ರ. ಸತ್ಯವನ್ನು ಕಂಡ್ಕೋಬೇಕೆ ಹೊರತು ಇಲ್ಲಿ ಏನು ಮಾಡೋದು ಆಗೋದು ಏನೂ ಇಲ್ಲ.